ಈ ವಿಡಿಯೋದಲ್ಲಿ ವಾಟ್ ಈಸ್ ಗೇಟ್ ಗೇಟ್ ಎಕ್ಸಾಮ್ ಬಗ್ಗೆ. ಸೊ ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ಸೊ ಹೌ ಕ್ಯಾನ್ ಐ ಡೂ ಎ ಪ್ರಿಪರೇಷನ್ಸ್ ಅಂತ ಅಂದರೆ ಏನಾಗುತ್ತೆ, ಸೊ ಫಾರ್ ಸೋರ್ಸಸ್ ಎಲ್ಲ ಎಲ್ಲಿಂದ ನೋಡ್ಬೋದು, ಆ್ಯಂಡ್ ವಾಟ್ ಈಸ್ ಗೇಟ್ ಆ್ಯಕ್ಚುಲಿ ಗೇಟ್ ಎಕ್ಸಾಮ್ ಅಂತ ಅಂದ್ರೇನು, ಗೇಟ್ ಎಕ್ಸಾಮ್ ಎಲಿಜಿಬಲ್ ಇರ್ತಾರೆ, ಸೊ ಆಫ್ಟರ್ ಗೇಟ್ ಏನೇನು ಮಾಡ್ಬೋದು, ಓಕೆನಾ. ಸೊ ಅದನ್ನು ತಿಳ್ಕೊಳ್ಳೋಣ. ಸೊ ಫಸ್ಟ್ ಏನು ಮಾಡೋಣ, ವಾಟ್ ಈಸ್ ಗೇಟ್ ಎಕ್ಸಾಮ್. ಗೇಟ್ ಎಕ್ಸಾಮ್ ಯಾರ್ಯಾರು ಬರೀಬೋದು, ಓಕೆನಾ. ಫಸ್ಟ್ ಯಾರ್ಯಾರು ಬರೀಬೋದು, ಸೊ ಓಕೆ ಗೇಟ್ ಎಕ್ಸಾಮ್ ಅಂತಂದರೆ ಏನು ಗುರು ಫಸ್ಟು ಗೇಟ್ ಎಕ್ಸಾಮ್ ಅಂತಂದರೆ ಇಟ್ ಕ್ಯಾನ್ ಫಾರ್ ಇಂಜಿನಿಯರ್ಸ್ ಬರೀಬೋದು. ಆ್ಯಂಡ್ ನೀನು ಸೊ ಇಟ್ ಈಸ್ ಫಾರ್ ಇಂಜಿನಿಯರ್ಸ್ ಮೇನ್ಲಿ, ಇಟ್ ಈಸ್ ಫಾರ್ ಇಂಜಿನಿಯರ್ಸ್ ಆಗಿರ್ಬೋದು. ಇಂಜಿನಿಯರ್ಸ್ ಬಿ ಟೆಕ್ ಯಾರ್ಯಾರು ಬಿ ಟೆಕ್ ಮಾಡಿರ್ತಾರಲ್ಲ, ಸೊ ಬಿ ಆರ್ ಬಿ ಟೆಕ್ ನಾವೇನು ಮಾಡ್ಬೋದು, ಈ ಎಕ್ಸಾಮ್ಸ್ನ ನಾವು ಬರೀಬೋದು. ಆ್ಯಂಡ್ ಮೇನ್ಲಿ ಆ್ಯಂಡ್ ಐ ಆಮ್ ನಾನು ಇ ಸಿ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಸೊ ದೇಫೋರ್ ನಾವೇನು ಮಾಡ್ತಿದ್ವಿ, ಗೇಟ್ ಇ ಸಿ ಮೇಲೆ ನಾವೇನು ಮಾಡೋಣ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ಈ ವಿಡಿಯೋ ಕೂಡ ಗೇಟ್ ಇ ಸಿ ಮೇಲೆ ಇರುತ್ತೆ. ಆ್ಯಂಡ್ ಇವಂತೂ ನೀವು ಇ ಸಿಯಿಂದ ಆಗಿಲ್ಲ ಅಂತಂದ್ರೂ, ಸೊ ದೇಫೋರ್ ಏನು ಜಸ್ಟ್ ಸಜೆಷನ್ ಆಗಿರ್ಬೋದು, ಏನೇನು ಸಬ್ಜೆಕ್ಟ್ಸ್ ಎಲ್ಲ, ಸೊ ಮೇನ್ಲಿ ಐ ಕಾನ್ಸಂಟ್ರೇಟೆಡ್ ಫಾರ್ ಗೇಟ್ ಇ ಸಿನ ಅಷ್ಟೇ. ಸೊ ಓಕೆ ಗೇಟ್ ಎಕ್ಸಾಮ್ ಅಂತಂದ್ರೆ ಏನು, ಗೇಟ್ ಬರೆಯೋದ್ರಿಂದ ಏನು ಉಪಯೋಗ, ಗೇಟ್ ಎಕ್ಸಾಮ್ ಹೇಗಾಗುತ್ತೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಗೇಟ್ ಎಕ್ಸಾಮ್. ಆಲ್ರೆಡಿ ಏನಾಗಿದೆ, ಆಲ್ರೆಡಿ ನೋಟಿಫಿಕೇಶನ್ ಬಂದಿದೆ, ಈ ಸತಿದು ನೋಟಿಫಿಕೇಶನ್ ಬಂದಿದೆ. ಸೊ ಏನಾಗ್ತದೆ, ಈ ಸತಿ ಗೇಟ್ ಎಕ್ಸಾಮ್ ಯಾರು ನಡೆಸ್ಕೊಡ್ತಿದ್ದಾರೆ, ಸೊ ಫಾರ್ IIT ಮದ್ರಾಸ್ ನಡೆಸ್ತಿದೆ. ಸೊ ಏನಾಗುತ್ತೆ ಅಂತಂದರೆ, ಯಾವ್ದು ನಡೆಸ್ತಿದೆ ಈ ಸತಿ, IIT ಮದ್ರಾಸ್, ಓಕೆನಾ. ಸೊ IIT ಮದ್ರಾಸ್ ಈ ಸತಿ ಗೇಟ್ ಎಕ್ಸಾಮ್ಸ್ನ, ಸೊ ದೇಫಾರ್ ಕಂಡಕ್ಟಿಂಗ್ ದ ಗೇಟ್ ಎಕ್ಸಾಮ್. ಗೇಟ್ 2027. ಸೊ ಓಕೆ, ನಾವು ಜಸ್ಟ್ 2027 ಬಗ್ಗೆ ಮಾತ್ರ. ಸೊ ಪ್ರತಿ ಸಲನೂ ಏನಾಗುತ್ತೆ ಅಂತಂದರೆ, ಪ್ರತಿ ವರ್ಷವೂ ಸೊ ಇದು ಬೋರ್ಡ್ ಆಫ್ ಮೀಟಿಂಗ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಈ ಸಲ ಯಾವ್ಯಾವ IIT ಅಥವಾ IISc ಯಾವುದು ಗೇಟ್ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಇದು ಮಾಡಿರ್ತಾರೆ. ಸೊ ಲಾಸ್ಟ್ ಟೈಮ್ ಏನು ಮಾಡಿತ್ತು, IIT ರೂರ್ಕಿ, IIT ಗುವಾಹಟಿ ಎಲ್ಲ. ಸೊ ಲಾಸ್ಟ್ ಟೈಮ್ IIT ಗುವಾಹಟಿ ಇಲ್ಲಿ ಗೇಟ್ 2026ನ ಕಂಡಕ್ಟ್ ಮಾಡಿದ್ರು. ಆ್ಯಂಡ್ ಈ ಸತಿ IIT ಮದ್ರಾಸ್ ಮಾಡ್ತಾರೆ. ಅದೇ ರೀತಿ IISc's ಇದೆಲ್ಲ ಎಕ್ಸಾಮ್ಸ್ನ ಏನು ಮಾಡ್ತಾರೆ, ವಿತ್ ಸೈಕ್ಲಿಕ್ ಟರ್ಮ್ಸಲ್ಲಿ ಏನು ಮಾಡ್ತಾ ಹೋಗುತ್ತೆ, ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಏನಿರುತ್ತೆ ಗುರು, ಸೊ ಗೇಟ್ ಎಕ್ಸಾಮ್ ಎಷ್ಟಿರುತ್ತೆ, ಇಟ್ ಇಸ್ ಅ 3 hour ಎಕ್ಸಾಮ್. 3 hour ಎಕ್ಸಾಮ್. ಸೊ ಏನು ಮಾಡ್ತಾರೆ ಇದನ್ನು ಅಂತಂದರೆ, ಇನ್ ಮಂತ್ ಆಫ್ ಎಕ್ಸಾಮ್ ಯಾವಾಗ ಇರುತ್ತೆ ಗುರು, ಇನ್ ಮಂತ್ ಆಫ್ ಫೆಬ್ರವರಿ. ಇನ್ ಮಂತ್ ಆಫ್ ಫೆಬ್ರವರಿ ಏನಾಗುತ್ತೆ, ಫಸ್ಟ್ ವೀಕೆಂಡ್ ಸೆಕೆಂಡ್ ವೀಕಲ್ಲಿ ಏನು ಮಾಡ್ತಾರೆ, ಫಸ್ಟ್ ವೀಕೆಂಡ್ ಸೆಕೆಂಡ್ ವೀಕಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಎಕ್ಸಾಮ್ ಏನು ಮಾಡ್ತಾರೆ, ದೇ ಕಂಡಕ್ಟ್ ದ ಎಕ್ಸಾಮ್ ಇನ್ ದ ಫಸ್ಟ್ ವೀಕೆಂಡ್ ಸೆಕೆಂಡ್ ವೀಕಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಸ್ಯಾಟರ್ಡೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಆನ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಏನಾಗಿರುತ್ತೆ. ಸೊ ಫಸ್ಟ್ ವೀಕ್ ಸ್ಯಾಟರ್ಡೆ ಸಂಡೇ ಇರುತ್ತೆ, ಆ್ಯಂಡ್ ಸೆಕೆಂಡ್ ವೀಕ್ ಸ್ಯಾಟರ್ಡೆ ಸಂಡೇ ಇರುತ್ತೆ, ಓಕೆನಾ. ಓಕೆ, ಸೊ ನೋಡಿ ಗುರು, ನೀನೇನು ಅನ್ಕೋಬೋದು, ಸೊ ಅದ್ರ ಮೇಲೆ ಮಾತಾಡೋಣ. ಸೊ ಗೇಟ್ ಎಕ್ಸಾಮ್ ಇದಾಯಿತು ಅಲ್ವಾ. ಫಸ್ಟ್ ಮಂತ್ ಇನ್ನು ಮಂತ್ ಆಫ್ ಫೆಬ್ರವರಿ ಏನಾಗಿರುತ್ತೆ, ಗೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಇನ್ ಮಂತ್ ಆಫ್ ಮಾರ್ಚ್ ಏನಿರುತ್ತೆ ಗುರು, ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಓಕೆ, ಇದೇನಾಯಿತು, ಇಷ್ಟು ಗೇಟ್ ಎಕ್ಸಾಮ್ ಏನಾಗುತ್ತೆ. ಸೊ ಗೇಟ್ ಎಕ್ಸಾಮ್ನ ಒಂದು IITs ಯಾವ್ದಾದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಪ್ರತಿ ವರ್ಷವೂ ಬೇರೆ IITs ಏನು ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ಈ ಸತಿ IIT ಮದ್ರಾಸ್ ಏನು ಮಾಡ್ತಿದೆ, ಗೇಟ್ನ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದೆ. ಇದೇನಾಗಿರುತ್ತೆ, 3 hour ಎಕ್ಸಾಮ್ ಆಗಿರುತ್ತೆ. ಆ್ಯಂಡ್ ಎಷ್ಟು ಕ್ವಶನ್ಸ್ ಇರುತ್ತೆ, ಇಟ್ ಹ್ಯಾಸ್ 65 ಕ್ವಶನ್ಸ್ ಇರುತ್ತೆ. ಸೊ ಫಾರ್ ಏನಿರುತ್ತೆ, ಇಷ್ಟು ಅರ್ಥ ಇದೆಲ್ಲ. ಗೇಟ್ ಎಕ್ಸಾಮ್ ಅಂತಂದರೆ ಟೋಟಲ್ 65 ಕ್ವಶನ್ಸ್ ಇರುತ್ತೆ. 3 hour ಎಕ್ಸಾಮು. 65 ಕ್ವಶನ್ ಎಷ್ಟು 100 ಮಾರ್ಕ್ಸ್. ಎಷ್ಟಿದು 100 ಮಾರ್ಕ್ಸ್ ಪೇಪರ್ ಇದೆ, 100 ಮಾರ್ಕ್ಸ್ ಪೇಪರ್. ಸರಿನಾ ಗುರು, ಇದು ಗೇಟ್ ಎಕ್ಸಾಮ್ ಬಗ್ಗೆ ಆಯಿತು. ಗೇಟ್ ಎಕ್ಸಾಮಲ್ಲಿ ಏನಿರುತ್ತೆ, ಮಂತ್ ಆಫ್ ಫೆಬ್ರವರಿಲಿ ಇರುತ್ತೆ, ರಿಸಲ್ಟು ಮಂತ್ ಆಫ್ ಮಾರ್ಚಲ್ಲಿ ಬರುತ್ತೆ. ಆ್ಯಂಡ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 3 hour ಎಕ್ಸಾಮ್ ಇರುತ್ತೆ, 65 ಕ್ವಶನ್ಸ್ ಇರುತ್ತೆ, ಆ್ಯಂಡ್ 100 ಮಾರ್ಕ್ಸ್ ಪೇಪರ್ ಆಗಿರುತ್ತೆ. ಇದು ಗೇಟ್ ಎಕ್ಸಾಮ್ ಬಗ್ಗೆ ಆಯಿತು. ಸರಿ ಗುರು, ಆಯಿತು. ಇವಾಗ ನೀನು ಹೇಳ್ತಿಯಲ್ಲ ಎಷ್ಟು ಕ್ವಶನ್ ಇರುತ್ತೆ ಅಂತ. 65 ಕ್ವಶನ್ ಇರುತ್ತಲ್ಲ, 65 ಕ್ವಶನ್ ಎಷ್ಟು ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ನಮಗೆ ಟೈಮ್ ಎಷ್ಟು ಕೊಟ್ಟಿರ್ತಾರೆ, ನನಗೆ 3 hours ಟೈಮ್ ಇರುತ್ತೆ ನನ್ನ ಹತ್ರ. ಸರಿ ಅಲ್ವಾ. ಸರಿ ಗುರು, ಆಯಿತು, ನೀನು ಹೇಳಿದ್ದೆಲ್ಲ ಓಕೆ. 65 ಕ್ವಶನ್ ಅಂತ ಈ 100 ಮಾರ್ಕ್ಸಲ್ಲಿ, ಸೊ ದೇರ್ಫೋರ್ 1 ಮಾರ್ಕ್ ಇರುತ್ತೆ ಆ್ಯಂಡ್ 2 ಮಾರ್ಕ್ ಕೂಡ ಇರುತ್ತೆ.
ಸರಿನಾ. 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ ಕೂಡ ಇರುತ್ತೆ. ಆ್ಯಂಡ್ ಇದರಲ್ಲಿ ಗುರು ನೆಗೆಟಿವ್ ಮಾರ್ಕಿಂಗ್ ಇಲ್ವಾ ಅಂತ, ನೆಗೆಟಿವ್. ಸೊ ದೇರ್ಫೋರ್ ಯಾವ ಟೈಪ್ ಕ್ವಶನ್ಸ್ ಇರುತ್ತೆ, ಟೈಪ್ ಆಫ್ ಕ್ವಶನ್ ಯಾವ ಥರ ಇರುತ್ತೆ ಅಂತಂದರೆ MCQ ಇರುತ್ತೆ, ಆ್ಯಂಡ್ MSQ ಇರುತ್ತೆ, ಆ್ಯಂಡ್ NAT ಇರುತ್ತೆ. ಓಕೆ, ಅಂದರೆ NAT ಇರುತ್ತೆ. ಓಕೆನಾ. ಸೊ ಏನಾಗಿರೋ 3 ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಒಂದು MCQ ಆನ್ಸರ್ ಮಾಡೋಕ್ಕಿರುತ್ತೆ, ಆ್ಯಂಡ್ MSQ ಇರುತ್ತೆ, ಇನ್ನೊಂದು NAT ಇರುತ್ತೆ. ಸೊ MCQ ಅಂದರೆ ಗೊತ್ತಿದೆ ಏನಿತ್ತು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಇದನ್ನು ದಿಸ್ ಇಸ್ ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್. ಸೊ ಇದೇನಾಗುತ್ತೆ, ದಿಸ್ ಇಸ್ ನ್ಯೂಮರಿಕಲ್ ಆನ್ಸರ್ ಟೈಪ್. ಸೊ ಓಕೆನಾ. ಸೊ ಇದ್ರಲ್ಲಿ ನೆಗೆಟಿವ್ ಮಾರ್ಕ್ಸ್ ಸೊ ಏನಾಗಿರುತ್ತೆ, ಸೊ 1 ಮಾರ್ಕು 2 ಮಾರ್ಕ್ ಎಲ್ಲ ಇದ್ರ ಮೇಲೆ ಕೇಳ್ಬೋದು ಅಂತಂದರೆ. ಸೊ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್. ಸೊ ಇಟ್ ಕ್ಯಾನ್ ಕಮ್ ಇನ್ MCQಲು ಬರ್ಬೋದು, 1 ಮಾರ್ಕ್ MSQಲು ಬರ್ಬೋದು, 1 ಮಾರ್ಕ್ NAT. ಸೊ ಆಲ್ಮೋಸ್ಟ್ NAT ಎಲ್ಲ ಏನಿರುತ್ತೆ 2 ಮಾರ್ಕಲ್ಲಿ ಇರುತ್ತೆ. ಸೊ ಮಿಕ್ಸ್ಚರ್ MCQಲ್ ಕೂಡ ಏನು ಮಾಡ್ಬೋದು, MCQಲ್ ಕೂಡ 1 ಮಾರ್ಕ್ ಏನು ಬರ್ಬೋದು, 2 ಮಾರ್ಕ್ ಏನು ಬರ್ಬೋದು, MSQಲ್ ಕೂಡ 1 ಮಾರ್ಕ್ ಬರ್ಬೋದು, 2 ಮಾರ್ಕ್. ಬಟ್ ಏನಾಗಿರುತ್ತೆ, ದೇರ್ ವಿಲ್ ಬಿ ಓನ್ಲಿ 65 ಕ್ವಶನ್ 100 ಮಾರ್ಕ್ಸಿಗೆ ಮಾತ್ರ ಇರುತ್ತೆ, ಆ್ಯಂಡ್ ಮಾತ್ರ ಟೈಮ್ 3 hours ಇರುತ್ತೆ. ಸೊ ನನಗೇನಾಗುತ್ತೆ 1 ಮಾರ್ಕಿಂದ 2 ಮಾರ್ಕಿಂದ ಇರುತ್ತೆ. ಸರಿ ಗುರು, ಆಯಿತು. ನೆಗೆಟಿವ್ ಮಾರ್ಕಿಂಗ್ ಇರಲ್ವಾ. ಸೊ ವಾಟ್ ಅಬೌಟ್ ನೆಗೆಟಿವ್ ಮಾರ್ಕಿಂಗ್? ಸರಿ ಆಯಿತು, ನೀನು ಅಷ್ಟು ಮಾರ್ಕ್ಸ್ ಇರುತ್ತೆ, ಇಷ್ಟು ಮಾರ್ಕ್ಸ್ ಇರುತ್ತೆ ಅಂತೆಲ್ಲ ಹೇಳಾಯಿತು. ನೆಗೆಟಿವ್ ಮಾರ್ಕಿಂಗ್ ಇರಲ್ವ ಗುರು? ನೆಗೆಟಿವ್ ಮಾರ್ಕಿಂಗ್ ಗುರು ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರೋದ್ರಿಂದ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಏನು ನೋಡ್ಬೋದು. ನೆಗೆಟಿವ್ ಮಾರ್ಕಿಂಗ್ ಅಂತಂದರೆ ನಿನಗೆ MCQಲ್ಲಿ ಮಾತ್ರ ನೆಗೆಟಿವ್, ಓನ್ಲಿ ಇನ್ MCQ. ನೆಗೆಟಿವ್ ಮಾರ್ಕಿಂಗ್ ಓನ್ಲಿ ಇನ್ MCQ. ಓನ್ಲಿ ಇನ್ MCQ ಅಂತಂದ್ರೆ ಏನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್. MSQಲಾಗಲಿ ನ್ಯೂಮರಿಕಲ್ ಆಗಲಿ ಏನಿರಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್, ಏನಿರಲ್ಲ, ನೋ ನೆಗೆಟಿವ್ ಮಾರ್ಕಿಂಗ್. ಸರಿನಾ ಗುರು? ಏನಾಗಿರುತ್ತೆ, ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಏನಿರುತ್ತೆ, ಬರೀ MCQ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದೆಷ್ಟು ಗುರು? ಫಾರ್ 1 ಮಾರ್ಕ್ಸಿಗೆ ತಪ್ಪಾದರೆ, ಸೊ 1 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ, 1/3 ಮಾರ್ಕ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗು. ಫಾರ್ 2 ಮಾರ್ಕ್ಸಿಗೆ ನೆಗೆಟಿವ್ ಮಾರ್ಕಿಂಗ್ 1 ಕ್ವಶನ್ ತಪ್ಪಾದರೆ ಸಿಗುತ್ತೆ ನಿನಗೆ 2/3 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ 2 ಮಾರ್ಕ್ಸ್ ಕ್ವಶನ್ಗೆ. ಸೊ ಈ ಥರ ನೆಗೆಟಿವ್ ಮಾರ್ಕಿಂಗ್ ಯಾವುದೆಲ್ಲ ಇರುತ್ತೆ, ಅದು ಕೂಡ ಕೇವಲ MCQಲ್ಲಿ ಮಾತ್ರ ಇರುತ್ತೆ. MSQಲಾಗಲಿ NATಯಲ್ಲಿ ಇರಲ್ಲ. ಸೊ ಅವ್ರು ಏನು ಮಾಡಿರ್ತಾರೆ, ದೇ ಕರೆಕ್ಟಾಗಿ ಡಿಫೈನ್ ಮಾಡೇ ಕೊಟ್ಟಿರ್ತಾರೆ. ಸೊ ಗೇಟ್ ಪೇಪರ್ ಅಷ್ಟು ಡಿಫೈನ್ಡ್ ಆಗಿರೋ ಪೇಪರ್ ಆ್ಯಕ್ಚುಲಿ ಇಲ್ಲ. ಏನಕ್ಕೆ ಅಂತಂದರೆ ATO ಕಂಡಕ್ಟ್ ಮಾಡ್ತಿರೋದ್ರಿಂದ ಮಿಸ್ಟೇಕ್ಸ್ ಕೂಡ ಕಮ್ಮಿ ಇರುತ್ತೆ, ಆ್ಯಂಡ್ ವೆಲ್ ಡಿಫೈನ್ಡ್ ಪೇಪರ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಿನಗೊಂದು ಕ್ವಶನ್ ಡಿಸ್ಪ್ಲೇ ಆಗ್ತಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿನಗೊಂದು ಕ್ವಶನ್ ಡಿಸ್ಪ್ಲೇ ಆಗ್ತಿದೆ ಅಂತಂದರೆ ಅಲ್ಲೇ ಕೊಟ್ಟಿರ್ತಾರೆ MCQ MSQ ಅಂತ ಅವ್ರ ಸೈಡಲ್ಲಿ ಅವರೇ ಹಾಕಿ ಕೊಟ್ಟಿರ್ತಾರೆ. ಸೊ ಓಕೆನಾ, ನೀನು ಬಾದರ್ ಮಾಡ್ಕೊಳ್ಳೋದೇ ಬೇಡ. ಓಕೆನಾ. ಆ್ಯಂಡ್ ನಿನ್ನ ಹತ್ರ ಏನಿರುತ್ತೆ, ಯು ಹ್ಯಾವ್ ಗಿವನ್ ಏನಿರುತ್ತೆ, ವರ್ಚುವಲ್ ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿರ್ತಾರೆ. ಓಕೆನಾ. ಏನಿರುತ್ತೆ, ಯು ಹ್ಯಾವ್ ಗಿವನ್ ವರ್ಚುವಲ್ ಕ್ಯಾಲ್ಕುಲೇಟರ್ ಕೂಡ ಇರುತ್ತೆ. ಸೊ ದೇರ್ಫೋರ್ ನೀನು ಇದು ಮಾಡ್ಬೋದು. ನೋಡು ಗುರು, 65 ಕ್ವಶನ್ನು 100 ಮಾರ್ಕ್ಸ್. ನೀನು ಏನು ಗುರು 65 ಕ್ವಶನ್ನು ಸಾಲ್ವ್ ಮಾಡಬೇಕಾ? ನೋ ಇಲ್ಲ ಗುರು. ಸೊ ದೇರ್ಫೋರ್ ಇದ್ರ ಮೇಲೆ ಅದೇ ಬರೋಣ. ಸೊ ದೇರ್ಫೋರ್ ಇದೆಲ್ಲ ಪ್ರಿಪರೇಷನ್ ಟಿಪ್ಸ್ ಮೇಲೆಲ್ಲ. ಸೊ ಇಷ್ಟು ಎಕ್ಸಾಮ್ ಬಗ್ಗೆ 1 ಮಾರ್ಕ್ 2 ಮಾರ್ಕಿಂದ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಅಂತ ಇರುತ್ತೆ ಆಯಿತು. MCQ MSQ 3 ಟೈಪ್ಸ್ ಆಫ್ ಆನ್ಸರಿಂಗ್ ಟೈಪ್ಸ್ ಇರುತ್ತೆ, MCQ MSQ NAT. ಅದರಲ್ಲೂ ಕೂಡ 1 ಮಾರ್ಕಿಂದು ಬರ್ಬೋದು, 2 ಮಾರ್ಕಿಂದು ಬರ್ಬೋದು MCQ. ಸೊ ಇನ್ ಕೇಸ್ ಆಫ್ ನೆಗೆಟಿವ್ ಮಾರ್ಕಿಂಗ್ ಬರೀ MCQಲಿ ಮಾತ್ರ ಏನು ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂತಂದರೆ 1 ಮಾರ್ಕ್ MCQ ಇತ್ತು ಅಂತಂದರೆ ಅದನ್ನು ತಪ್ಪಾಗಿ ಆನ್ಸರ್ ಮಾಡಿಲ್ಲ. ಸೊ ನೀನು ಆನ್ಸರ್ ಮಾಡಿಲ್ಲ ಅಂತಂದರೆ ನೆಗೆಟಿವ್ ಮಾರ್ಕಿಂಗ್ ಆಗಲ್ಲ. ಇಫ್ ಯು ಓನ್ಲಿ ಆನ್ಸರ್ ದಟ್. ಅರ್ಥ ಆಯ್ತಾ? ನೀನು ಆನ್ಸರ್ ಏನಾಗುತ್ತೆ, ಓನ್ಲಿ ಇಫ್ ಯು ಆನ್ಸರ್ ಇಟ್. ಕರೆಕ್ಟೋ ರಾಂಗೋ ಬೇಡ, ಅದು ಓನ್ಲಿ ಇಫ್ ಯು ಆನ್ಸರ್ ಇಟ್ ಏನಾಗುತ್ತೆ, ಕರೆಕ್ಟ್ ಆಗಿದ್ರೆ 1 ಮಾರ್ಕ್ ಸಿಗುತ್ತೆ, ತಪ್ಪಾಗಿದ್ರೆ ಏನಾಗುತ್ತೆ 1/3 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸರಿನಾ. ನೀನು ಆನ್ಸರ್ ಖಾಲಿ ಬಿಟ್ಟಿದ್ರೆ ನಿನಗೇನು ಆಗಲ್ಲ, ಪ್ಲಸ್ ಆಗಲ್ಲ ಮೈನಸ್ ಆಗಲ್ಲ ಖಾಲಿ ಬಿಟ್ಟಿದ್ರೆ. ಇದೊಂದು ಕನ್ಫ್ಯೂಷನ್ ಮಾಡಿ. ಏನು ಕನ್ಫ್ಯೂಷನ್ ಇರುತ್ತೆ ಅಂತಂದರೆ, ಗುರು ನಾನು ಖಾಲಿ ಬಿಟ್ಟರೆ ಮಾರ್ಕ್ಸ್ ಏನಾದ್ರು ಕಮ್ಮಿ ಆಗುತ್ತೆ ಗುರು? ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಅಂತ ಇನ್ ಕೇಸ್ ನೀನು ಅಟೆಂಡ್ ಮಾಡಿದರೆ ಮಾತ್ರ, ಓನ್ಲಿ ಇಫ್ ಯು ಅಟೆಂಡ್, ಆನ್ಸರ್ ಅನ್ನೋದಕ್ಕಿಂತ ಓನ್ಲಿ ಇಫ್ ಯು ಅಟೆಂಡ್, ಆ ಕ್ವಶನ್ ಅಟೆಂಡ್ ಮಾಡಿದರೆ ಅಷ್ಟೇ. ಓಕೆನಾ, ಮಾರ್ಕ್ ಮಾಡಿದರೆ. ಸೊ ಇದೇನಾಯಿತು. ಸೊ ಗೇಟ್ ಎಕ್ಸಾಮಲ್ಲಿ ಯಾವ್ಯಾವ ರೀತಿ ಕ್ವಶನ್ ಹೆಂಗೆ ಬರುತ್ತೆ, ಮೀನ್ಸ್ ಎಷ್ಟು ಕ್ವಶನ್ಸ್ ಇರುತ್ತೆ, ಮಾರ್ಕ್ಸ್ ಎಷ್ಟು ಬರುತ್ತೆ, 3 hour ಎಕ್ಸಾಮ್ ಇರುತ್ತೆ, ಮಾರ್ಕ್ಸ್ ಎಲ್ಲ ಎಷ್ಟೆಷ್ಟು ಕೊಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಯಾವಾಗಿರುತ್ತೆ, ವರ್ಚುವಲ್ ಕ್ಯಾಲ್ಕುಲೇಟರ್ ಇರುತ್ತೆ. ಓಕೆನಾ. ಸೊ ಇದೇನಾಗುತ್ತೆ, ನೀನು 3 hours ಎಕ್ಸಾಮ್ ಅಲ್ಲ. ಸೊ ಸಿನ್ಸ್ ಇಟ್ ಇಸ್ ಅ 3 hour ಎಕ್ಸಾಮ್, 3 hour ಇರೋದ್ರಿಂದ ನೀನೇನಾಗುತ್ತೆ, ನೀನು ಸ್ಟಾರ್ಟ್ ಮಾಡಾದ್ಮೇಲೆ ಎಕ್ಸಾಕ್ಟ್ಲಿ 3 hourಗೆ ಏನಾಗುತ್ತೆ, ಅದೇ ಸಬ್ಮಿಟ್ ಆಗೋಗುತ್ತೆ. ಸೊ ನೀನು ಸಬ್ಮಿಟ್ ಮಾಡ್ಕೋಕ್ಕಾಗಲ್ಲ. ಸೊ ಎಕ್ಸಾಕ್ಟ್ಲಿ 3 hourಗೆ ಏನಾಗುತ್ತೆ, ಸಬ್ಮಿಟ್ ಆಗುತ್ತೆ ಅದರ ವರ್ಚುವಲ್ ಕ್ಯಾಲ್ಕುಲೇಟರ್. ಸೊ ಇಷ್ಟೆಲ್ಲ ಏನಾಗಿರುತ್ತೆ, ಇಷ್ಟು ಗೇಟ್ ಎಕ್ಸಾಮಲ್ಲಿ ಕುತ್ಕೊಂಡ ಮೇಲೆ ನಿನಗೆ ಬೇಕಾಗುತ್ತೆ. ಸೊ ಗೇಟ್ ಎಕ್ಸಾಮ್ ಬಗ್ಗೆ ಇನ್ಫೋ ಆಯಿತು. ಸರಿ ಗುರು, ಗೇಟ್ ಎಕ್ಸಾಮ್ ಬಗ್ಗೆ ಇನ್ಫೋ ಆಯಿತು. ಬೇಸಿಕ್ ಗೇಟ್ ಎಕ್ಸಾಮ್ ಬಗ್ಗೆ ಎಲ್ಲ ಬ್ರಾಂಚವರು ನೋಡ್ಬೋದು. ECE ನೋಡೋಣ ನಾವು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್.
ಸರಿನಾ ಗುರು, 65 ಕ್ವಶನ್ ಇರುತ್ತೆ ಅಂತ ಹೇಳ್ತಲ್ಲ. ಸರಿ ಗುರು, 65 ಕ್ವಶನ್ ಹೇಗಿರುತ್ತೆ? ಸೊ 65 ಕ್ವಶನ್ ಯಾವ್ಯಾವ ರೀತಿ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ನಾನೇನು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್. ಸೊ ಓಕೆ, ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಗುರು? ಸರಿ ಗುರು, ಎಲ್ಲ ಹೇಳಾಯಿತು. ನಾನು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ನಾನಂತೂ ಸೆಮ್ಮಿಗೆ 5-6 ಸಬ್ಜೆಕ್ಟ್ ಅಂತೂ ಕೋರ್ ಸಬ್ಜೆಕ್ಟ್ ಓದ್ತಿದ್ದೀನಿ. ಯಾವ ಸಬ್ಜೆಕ್ಟ್ ಇರುತ್ತೆ? ಫಸ್ಟ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಆಗಿ ಡಿವೈಡ್ ಆಗಿರುತ್ತೆ ಇದು. ಓಕೆನಾ? ಏನಾಗಿ ಡಿವೈಡ್ ಆಗಿರುತ್ತೆ ಇದು? ಸೊ ಯಾವ ರೀತಿ ಡಿವೈಡ್ ಆಗಿರುತ್ತೆ? ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್. ಸರಿನಾ? ಟೆಕ್ನಿಕಲ್ ಮತ್ತೇನು? ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಆಗಿ ಡಿವೈಡ್ ಆಗಿರುತ್ತೆ. ಟೆಕ್ನಿಕಲ್ ಅಂತಂದರೆ ಯಾವುದಾದ್ರು? ಫಾರ್ ಎಕ್ಸಾಂಪಲ್ ನಮ್ಮ ಕೋರ್ ಬ್ರಾಂಚಸ್ ನೆಟ್ವರ್ಕ್ ಥಿಯರಿ ಆಗಿರ್ಬೋದು, ನೆಟ್ವರ್ಕ್ ಅನಾಲಿಸಿಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಯಾವುದು? ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಆಗಿರ್ಬೋದು, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ನೆಕ್ಸ್ಟ್ ಯಾವ್ದು ಬರುತ್ತೆ? ನೆಕ್ಸ್ಟ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ಸರಿನಾ? ಸೊ ನೆಕ್ಸ್ಟ್ ಯಾವ್ದಿದೆ ಅಂತಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಆಗಿರ್ಬೋದು. ಕಮ್ಯುನಿಕೇಷನ್ ಸಿಸ್ಟಮ್ ಇದೆ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಇದೆ. ಎಸ್. ನೆಕ್ಸ್ಟ್ ಯಾವುದಿದೆ ಅಂತಂದರೆ ಕಂಟ್ರೋಲ್ ಸಿಸ್ಟಮ್ ಆಯಿತು. ಆ್ಯಂಡ್ ಅಗೇನ್ ಎಲೆಕ್ಟ್ರಾನಿಕ್ EDC ಇರುತ್ತೆ, ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಸರ್ಕ್ಯೂಟ್ ಇದೆ. ಆ್ಯಂಡ್ CO ಇದೆ, ಕಂಪ್ಯೂಟರ್ ಆರ್ಗನೈಸೇಷನ್ ಆರ್ಕಿಟೆಕ್ಚರ್. ಇಷ್ಟಿದೆ. ಓಕೆನಾ? 368. ಓಕೆ. ಸೊ ಫಾರ್ ಏನಾಗಿದೆ? ನೆಕ್ಸ್ಟ್ EMFT. ಲಾಸ್ಟ್ ಯಾವುದಿದೆ? ಸೊ EMFT, ಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ ಇದೆ. ಸೊ ಇದೇನಾಯಿತು? ದಿಸ್ ಇಸ್ ದ ಟೆಕ್ನಿಕಲ್ ಪೋರ್ಷನ್. ನಾನ್ ಟೆಕ್ನಿಕಲ್ ಏನಿರುತ್ತೆ ಅಂತಂದರೆ ದಿಸ್ ಇಸ್ ಜನರಲ್ ಆಪ್ಟಿಟ್ಯೂಡ್, ನೆಕ್ಸ್ಟ್ ಯಾವುದಿರುತ್ತೆ ಅಂತಂದರೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಮ್ಯಾಥ್ಸ್. ಓಕೆನಾ? ಸೊ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಏನಕ್ಕೆ ಡಿವೈಡ್ ಮಾಡ್ತಾರೆ ಅಂತಂದರೆ ಈ ಎಂಟೈರ್ ಸೊ ಫಾರ್ ಯಾವ್ಯಾವ್ದು ಎಷ್ಟೆಷ್ಟು ವೆಯ್ಟೇಜ್ ಅಂತಲೂ ಕೂಡ ನೋಡೋಣ ಆಮೇಲೆ. ಸೊ ಇಷ್ಟೆಲ್ಲ ಏನಿರುತ್ತೆ, ಇಷ್ಟೆಲ್ಲ ಸಿಲೆಬಸ್ ನಮ್ಮ ಯಾವುದಲ್ಲಿ ಇರುತ್ತೆ? ECE ಗೇಟಲ್ಲಿ ಇರುತ್ತೆ. ECE ಗೇಟಲ್ಲಿ ಏನಿರುತ್ತೆ? ಸಿಲೆಬಸ್ ಅಥವಾ ಸಬ್ಜೆಕ್ಟ್ಸ್ ಅಂತಲೇ ಸಿಲೆಬಸ್. ಸೊ ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ನೆಟ್ವರ್ಕ್ ಥಿಯರಿ ಆಗಿರ್ಬೋದು, ಸಿಗ್ನಲ್ ಸಿಸ್ಟಮ್ ಆಗುವ ಅನಲಾಗ್ ಎಲೆಕ್ಟ್ರಾನಿಕ್ಸ್. ಸೊ ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ಇದು ಮೇಯ್ನಲ್ಲಿ ಏನಾಗಿರುತ್ತೆ? ದಿಸ್ ಆರ್ ಆಲ್ ದ ಯಾವುದಿದು ಮೇಯ್ನ್ಲಿ ಏನಾಗಿರುತ್ತೆ? ನಾವು ಸೆಕೆಂಡ್ ಇಯರಲ್ಲಿ ಓದೋಂಥ ಸಬ್ಜೆಕ್ಟ್ಸ್ ಇದೆಲ್ಲ ನೋಡ್ಬೋದು. ನೆಟ್ವರ್ಕ್ ಥಿಯರಿ, ಸಿಗ್ನಲ್ ಸಿಸ್ಟಮ್ಸ್ ಎಲ್ಲ ಏನು ಮಾಡಿ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಥರ್ಡ್ ಸೆಮ್ಮಲ್ಲಿ ಓದಿರ್ತೀವಿ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕೂಡ. ಸೊ ಮೇಯ್ನ್ ಫಸ್ಟ್ ನೀನು 4 ನೋಡ್ತಿರೋದು ಎಲ್ಲಿ ಓದಿರ್ತೀನಿ ನೀನು? ಥರ್ಡ್ ಸೆಮ್. ಸೊ ಆಲ್ಮೋಸ್ಟ್ ನೀನು ಯಾವುದೇ ಕಾಲೇಜಲ್ಲಿ ಹೋದ್ರೂ ಸೆಕೆಂಡ್ ಇಯರಲ್ಲಂತೂ ಈ ಸಬ್ಜೆಕ್ಟ್ಸ್ ಮುಗಿಸ್ತಾರೆ. ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಕೆಲವೊಂದು ಕಾಲೇಜಲ್ಲಿ ಹೇಳ್ತಾರೆ, ಹೇಳಲ್ಲ. EMFT ಅಂತ ನಾವು ಯಾವ್ದಾದ್ರು ನೋಡಿರ್ತೀವಿ. ಐ ಥಿಂಕ್ 6 ಸೆಮ್ಮಲ್ಲಿ ನೋಡ್ತೀವಿ ಇದನ್ನು. 5th or 6th ಸೆಮ್ಮಲ್ಲಿ ನೋಡ್ತೀವಿ. ಕಂಟ್ರೋಲ್ ಸಿಸ್ಟಮು 3rd 4th ಸೆಮ್ಮಲ್ಲಿ ನೋಡ್ತೀವಿ. ಕಮ್ಯುನಿಕೇಷನ್ ಸಿಸ್ಟಮ್ ಕೂಡ 3rd 4th ಸೆಮ್ಮಲ್ಲಿ ಬರುತ್ತೆ. ಎಲ್ಲ ಕೂಡ 3rd 4th ಸೆಮ್ಮಿಂದೇ ಆಗಿರುತ್ತೆ. ಓಕೆನಾ? ಸೊ ಓಕೆ. ಸೊ ಫಾರ್ ಇದೆಲ್ಲ ನಮ್ಮ ಕೋರ್ಸ್ ಟೆಕ್ನಿಕಲ್ ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಅಂದರೆ ಕೋರ್ ಸಬ್ಜೆಕ್ಟ್ಸ್ ಅಂತ ನೋಡೋದು. ಈಗ ಇದಕ್ಕೆ ಬರೋಣ. ಸೊ ಜನರಲ್ ಆಪ್ಟಿಟ್ಯೂಡ್ ಆ್ಯಂಡ್ ಮ್ಯಾಥ್ಸ್ ನಾನೇನು ಹೇಳಿದ್ದೆ? ಸೊ ಇಷ್ಟು ನೆನಪಿದೆಯಾ? ಸೊ ಫಾರ್ ಇದೇನಾಯಿತು? ದೀಸ್ ಆರ್ ದ ಸಬ್ಜೆಕ್ಟ್ಸ್. ಇದು ಸಬ್ಜೆಕ್ಟ್ಸ್ ಇರುತ್ತೆ, ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಓಕೆನಾ? ಎಷ್ಟು ಸಬ್ಜೆಕ್ಟ್ಸು? ಟೋಟಲ್ 11 ಸಬ್ಜೆಕ್ಟ್ಸ್ ಇರುತ್ತೆ. ಓಕೆನಾ? ಓಕೆ. ಸೊ ನಾನೇನು ಹೇಳಿದೆ ನೋಡಿದ್ರು? 65 ಕ್ವಶನ್ಸ್ ಇದೆ ನನ್ನ ಹತ್ರ. ಎಷ್ಟಿದೆ? 65 ಕ್ವಶನ್ನು, 100 ಮಾರ್ಕ್ಸ್ ಇದೆ ನನ್ನ ಹತ್ರ. ಓಕೆನಾ? ಇದು ಕೂಡ ಏನಾಗುತ್ತೆ? ಇದು ಕೂಡ ಡಿವೈಡ್ ಮಾಡಿದ್ದಾರೆ ಗುರು. ಇದು ಕೂಡ ಡಿವೈಡ್ ಮಾಡಿದ್ದಾರೆ. ಕರೆಕ್ಟಾ? ಇದೇನು ಮಾಡಿದೆ? ಇದು ಕೂಡ ಡಿವೈಡ್ ಮಾಡಿರ್ತಾರೆ. ಹೇಗೆ ಅಂತಂದರೆ 10 ಕ್ವಶನ್ ಯಾವುದೇ ಸಬ್ಜೆಕ್ಟ್ ಆಗಲಿ, ಕಾಮನ್ ಫಾರ್ ಆಲ್ ಬ್ರಾಂಚಸ್. ಏನು? 10 ಕ್ವಶನ್ಸ್ ಏನಾಗಿರುತ್ತೆ? 10 ಕ್ವಶನ್ ಫಾರ್ 15 ಮಾರ್ಕ್ಸ್. 10 ಕ್ವಶನ್ ಫಾರ್ 15 ಮಾರ್ಕ್ಸ್ ಏನಾಗಿರುತ್ತೆ? ಸೊ ಫಾರ್ ಈ ಸಲ ಸೊ ಆ್ಯಕ್ಚುಲಿ ಫಾರ್ 2027ಅಲ್ಲಿ 10 ಕ್ವಶನ್ ಫಾರ್ 15 ಮಾರ್ಕ್ಸ್ ಏನಾಗಿರುತ್ತೆ? ಜನರಲ್ ಆಪ್ಟಿಟ್ಯೂಡ್ ಆಗಿರುತ್ತೆ. ಜನರಲ್ ಆಪ್ಟಿಟ್ಯೂಡ್ ಆಗಿರುತ್ತೆ. ಆ್ಯಂಡ್ ಮಿಕ್ಕಿದ್ದು 55 ಕ್ವಶನ್ಸ್ ಯಾವುದರಿಂದ ಬಂದಿರುತ್ತೆ? ಆ್ಯಂಡ್ ರಿಮೈನಿಂಗ್ 55 ಕ್ವಶನ್ಸ್ ಮ್ಯಾಥ್ಸ್ ಆರ್ ಕೋರ್ ಸಬ್ಜೆಕ್ಟ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಹೇಳಿದ್ನಲ್ಲ, ಅದರಿಂದ 55 ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಹೇಳೋದಂತಂದರೆ 15 ಮಾರ್ಕ್ಸ್ ಮ್ಯಾಥ್ಸಿಂದು 13 ಮಾರ್ಕ್ಸ್ ಅಂತೂ ಆ್ಯಡ್ ಆಗಿದೆ. 13 ಮಾರ್ಕ್ಸ್ ಫ್ರಮ್ ಮ್ಯಾಥ್ಸ್.
ಇದೇನಾಗಿರುತ್ತೆ, ದಿಸ್ ಈಸ್ ಆಲ್ವೇಸ್ ಫಿಕ್ಸ್. ಗೇಟ್ 2027 ಇದು ಫಿಕ್ಸ್. ಫಿಕ್ಸ್ ಫಾರ್ ಗೇಟ್ 2027 ಇದು ಫಿಕ್ಸು ಏನು. ಸೊ ಫಾರ್ ನಾನು ಏನು ಹೇಳಿದೆ, 15 ಮಾರ್ಕ್ಸ್ ಇನ್ ಆಪ್ಟಿಟ್ಯೂಡ್ ಆ್ಯಂಡ್ 13 ಮಾರ್ಕ್ಸ್ ಫ್ರಮ್ ಏನು, 13 ಮಾರ್ಕ್ಸ್ ಫ್ರಮ್ ಯಾವುದು, 13 ಮಾರ್ಕ್ಸ್ ಫ್ರಮ್ ಮ್ಯಾಥ್ಸ್ ಏನಾಗುತ್ತೆ, 15 ಮಾರ್ಕ್ಸ್ ಫ್ರಮ್ ಆಪ್ಟಿಟ್ಯೂಡ್ ಆ್ಯಂಡ್ 13 ಮಾರ್ಕ್ಸ್ ಫ್ರಮ್. ಸೊ ಟೋಟಲ್ ಎಷ್ಟಾಗುತ್ತೆ, ಟೋಟಲ್ 28 ಮಾರ್ಕ್ಸ್ ಯಾವುದರಲ್ಲಿ, ಆಪ್ಟಿಟ್ಯೂಡ್ ಆ್ಯಂಡ್ ಮ್ಯಾಥ್ಸಲ್ಲಿ. ಇನ್ನು ಮಿಕ್ಕಿದ ಎಷ್ಟು ಮಾರ್ಕ್ಸ್ ಗುರು, ಇನ್ನು ಮಿಕ್ಕಿದ 72 ಮಾರ್ಕ್ಸ್ ಕೂಡ ಫ್ರಮ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಸೊ ನಾನು 10 ಕ್ವಶನ್ ಪ್ಯೂರ್ಲಿ ಜನರಲ್ ಆಪ್ಟಿಟ್ಯೂಡ್ ಆಗಿರುತ್ತೆ, 10 ಕ್ವಶನ್ 15 ಮಾರ್ಕ್ಸ್, ಇದು ಫಿಕ್ಸ್ ಫಾರ್ ಆಲ್ ಬ್ರಾಂಚಸ್ಸಿಗೆ ಫಿಕ್ಸ್ ಇದು. ಬಟ್ ಆಲ್ ಬ್ರಾಂಚಸ್ಸಿಗೆ ಈ ಸೈಡ್ ಫಿಕ್ಸು 10 ಕ್ವಶನ್ 15 ಮಾರ್ಕ್ಸ್. ಬಟ್ ಮ್ಯಾಥ್ಸಿಂದ ವೇರಿ ಆಗ್ಬೋದು, ಓಕೆನಾ. ಮ್ಯಾಥ್ಸ್ ನಿನಗೆ ಮ್ಯಾಥ್ಸ್ 13 ಮಾರ್ಕ್ಸ್ ಫಿಕ್ಸ್ ಇರುತ್ತೆ, ಇದು ಕೂಡ ಫಿಕ್ಸೇ. ಬಟ್ ಎಷ್ಟು ಕ್ವಶನಿಂದ 13 ಮಾರ್ಕ್ಸ್ ಕೇಳ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ ಪೇಪರ್ ಟು ಪೇಪರ್, ಓಕೆನಾ. ಸೊ ಇಟ್ ಡಿಪೆಂಡ್ಸ್, 13 ಮಾರ್ಕ್ಸ್ ಇಟ್ ಡಿಪೆಂಡ್ಸ್ ಆಗುತ್ತೆ. ಬಟ್ ಮಿಕ್ಕಿದ್ದು ಕೋರ್ ಸಬ್ಜೆಕ್ಟ್ಸಿಂದ ನಿನಗೆ ಏನಾಗುತ್ತೆ, 72 ಮಾರ್ಕ್ಸ್ ಕೇಳಲೇಬೇಕು ಅವರು, ಆ್ಯಂಡ್ ಕೇಳ್ತಾರೆ, ಓಕೆನಾ. ಸೊ ನಾವೇನು ಮಾಡೋಕ್ಕೋಗಲ್ಲ, ನಾವು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅಂತಲೂ ಮಾತಾಡೋಕ್ಕೋಗಲ್ಲ, ಸೊ ಜಾಸ್ತಿ ವೇಟೆಡ್ ಸಬ್ಜೆಕ್ಟ್ ಅಂತಲೂ ಮಾತಾಡೋಕ್ಕೋಗಲ್ಲ. ಸೊ ದೇರ್ಫೋರ್ ಏನಾಯ್ತಿದ್ದು, ಯಾವ್ಯಾವ ಕ್ವಶನ್ 65 ಕ್ವಶನ್ಸ್ ಹೇಗೆ ಡಿವೈಡ್ ಮಾಡ್ತಾರೆ, 100 ಮಾರ್ಕ್ಸ್ ಕೂಡ ಹೇಗೆ ಡಿವೈಡ್ ಆಗುತ್ತೆ ಅಂತ ಕೂಡ ನೋಡಾಯಿತು. ಸೊ ಈಗ ನೋಡಿದ್ರು ನನಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಹೆಚ್ಚು ಇಂಪಾರ್ಟೆಂಟು. ಸೊ ದೇರ್ಫೋರ್ ನಾನು ನೆಟ್ವರ್ಕ್ ಥಿಯರಿ, ನಾನು ಕೋರ್ ಬ್ರಾಂಚಸ್ ನಾನೇನು ಕಾನ್ಸಂಟ್ರೇಟ್ ಮಾಡಬೇಕು, ನಾನೇನು 72 ಮಾರ್ಕ್ಸ್ ಏನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ನನಗೆ 28 ಮಾರ್ಕ್ಸ್ ಇಲ್ಲಿಂದ ಬಂದಿದೆ ಅಂತ ಕೂಡ ಆಲ್ರೆಡಿ ಗೊತ್ತಾಗೋಗಿದೆ ನನಗೆ. ಸೊ ಅದು ಗೊತ್ತಾಗೋಗಿರೋದ್ರಿಂದ ನನಗೆ ಅದು ಕಾನ್ಸಂಟ್ರೇಟ್ ಮಾಡಿದರೆ 72 ಮಾರ್ಕ್ಸ್ 28 ಮಾರ್ಕ್ಸ್ ಬಂದೇ ಬರುತ್ತೆ. ಆ್ಯಂಡ್ ಈ 72 ಮಾರ್ಕ್ಸ್ ಎಲ್ಲಿಂದ ಬರೋದು. ಸೊ ನೀವು ಯಾವಾಗಲಾದ್ರೂ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಫಸ್ಟ್ ಇಯರಲ್ಲಿ ಮಾಡಿ, ಸೆಕೆಂಡ್ ಇಯರ್, ಟ್ರೈ ಟು ಅವಾಯ್ಡ್ ಫ್ರಮ್ ಫಸ್ಟ್ ಇಯರಿಂದ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗುರು ನೀನು ಗೇಟ್ ಕ್ಲಿಯರ್ ಮಾಡಿದೆ ಗುರು ಅಂತ ನಾನು ಕೇಳೋದಾದ್ರೆ, ನನ್ನ ಗೇಟಿನ ಕ್ಲಿಯರ್ ಆಗಿಲ್ಲ, ಏನಕ್ಕೆ ಮತ್ತು ನಿನ್ನ ಸಜೆಷನಲ್ಲಿ ಯಾಕೆ ಕೊಡ್ತಿದ್ದೆ ಗುರು ಅಂತ ಹೇಳೋದಾದರೆ, ನಾನು ಈ ಟಾಪಿಕ್ ಲಾಸ್ಟಿಗೆ ಬರ್ತೀನಿ. ನನ್ನ ಸಜೆಷನ್ ಏನು, ನಂದು ಅಟೆಂಪ್ಟ್ ಎಲ್ಲ ಏನಾಯಿತು. ಸೊ ಐ ವಿಲ್ ಕಮ್ ಫಾರ್ ಇಟ್ ಲೇಟರ್. 72 ಮಾರ್ಕ್ಸ್ ಇದೆ, 72 ಮಾರ್ಕ್ಸ್ ಯಾವುದರಿಂದ ಬರುತ್ತೆ, ನಾನು ಮಿಕ್ಕಿದ್ದು ಯಾವ ಸಬ್ಜೆಕ್ಟ್ಸ್ ಹೇಳಿದ್ನಲ್ಲ. ಸೊ ಫಾರ್ ಯಾವ ಸಬ್ಜೆಕ್ಟ್ಸ್ ನಾನು ಹೇಳಿದ್ದೆ, ಐ ಸೆಡ್ ದೀಸ್ ಸಬ್ಜೆಕ್ಟ್ಸ್ ಅಲ್ವಾ, ಐ ಸೆಡ್ ದಿಸ್ ಸಬ್ಜೆಕ್ಟ್ಸ್, ಇಷ್ಟು ಸಬ್ಜೆಕ್ಟ್ ಹೇಳಿದ್ದೆ ನಾನು. ಸೊ ಓಕೆ, ನಾನೇನು ಮಾಡ್ತೀನಿ ಅಂತಂದರೆ, ಸೊ ಫಾರ್ ಮೀ ನಾನೇನು ಮಾಡ್ತೀನಿ ಅಂತಂದರೆ, ನಾನು ಬೇಸಿಕ್ ಯಾವಾಗಲೂ ಸ್ಟಾರ್ಟ್ ಮಾಡಿ, ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿದ್ರು ಕೂಡ ಫಸ್ಟು ನೆಟ್ವರ್ಕ್ ಥಿಯರಿ ಆ್ಯಂಡ್ ಸಿಗ್ನಲ್ ಸಿಸ್ಟಮ್ ಯು ಮಸ್ಟ್. ನೆಟ್ವರ್ಕ್ ಥಿಯರಿ ಮತ್ತು ಸಿಗ್ನಲ್ ಸಿಸ್ಟಮ್ ನೀವು ಓದಲೇಬೇಕು. ಸೊ ನಾನು ಫೇಸಸ್ ವೈಸ್ ಹೇಳೋದಾದರೆ, ಸೊ ಫೇಸ್ 1ನಲ್ಲಿ ಏನು ಮಾಡಬೇಕಂತಂದರೆ, ನನಗೆ ಈ ಮಂತ್ ಇನ್ನು 6 ಮಂತ್ಸ್ ಇದೆ, ಈ 6 ಮಂತ್ಸಲ್ಲಿ ನಾನು ಹೇಳೋದನ್ನು ಕವರ್ ಮಾಡಿದರೆ ನಿನ್ನ ಗೇಟ್ 2027 ಗೇಟ್ ಕ್ರ್ಯಾಕ್ ಮಾಡ್ಬೋದು, ಕ್ಲಿಯರ್ ಮಾಡ್ಬೋದು ನಾನು ಹೇಳ್ತೀನಿ. ನೀನು ಯಾವಾಗ ಅದನ್ನು ಸ್ಟಾರ್ಟ್ ಮಾಡಿ, ನಾನು ಗೇಟ್ 27 ಬಗ್ಗೆ ಮಾತಾಡ್ತಿಲ್ಲ ನಾನು. ಸೊ ಐ ಆಮ್ ಟೆಲಿಂಗ್ ದಟ್ ಗೇಟ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಅಷ್ಟೇ. ನೋಡಿ ಗುರು, ಫೇಸ್ 1ನಲ್ಲಿ ಯಾವ್ದು ಕವರ್ ಮಾಡಬೇಕು, ಫೇಸ್ 1ನಲ್ಲಿ ನೆಟ್ವರ್ಕು ಸಿಗ್ನಲ್ಸ್ ಕವರ್ ಮಾಡಬೇಕು, ಸರಿನಾ ಗುರು. ನೆಟ್ವರ್ಕ್ ಮತ್ತು ಸಿಗ್ನಲ್ಲು ಆ್ಯಂಡ್ ಇ ಡಿ ಸಿ ಕೂಡ ಕವರ್ ಮಾಡಬೇಕು, ಓಕೆನಾ. ಸೊ ದೀಸ್ ಆರ್ ದ ಬೇಸ್ ಪಿಲ್ಲರ್ಸ್ ಅಂತಲೇ ಹೇಳ್ಬೋದು, ಅಡಿಪಾಯ ಅಂತಲೇ ಹೇಳ್ಬೋದು ಇದಕ್ಕೆ, ಓಕೆನಾ. ನೆಟ್ವರ್ಕು, ಸಿಗ್ನಲ್ಸು, ಇ ಡಿ ಸಿ. ಸೊ ಎರಡು ನೆಟ್ವರ್ಕ್ ಆ್ಯಂಡ್ ಸಿಗ್ನಲ್ಸ್ ಎರಡೂ ಕೂಡ ಏನಾಗಿರುತ್ತೆ, ದೇ ಆರ್ ಇಂಟರ್ ರಿಲೇಟೆಡ್, ಓಕೆನಾ. ಸೊ ನೆಟ್ವರ್ಕು, ಸಿಗ್ನಲ್, ಇ ಡಿ ಸಿ ಕವರ್ ಆದಮೇಲೆ ಫೇಸ್ 2ಅಲ್ಲಿ ನೀನೇನು ಸ್ಟಾರ್ಟ್ ಮಾಡ್ಕೋಬೋದು ಅಂತ, ಫೇಸ್ 2ಅಲ್ಲಿ ಯುವರ್ ಚಾಯ್ಸ್. ನಾನು ಸಜೆಸ್ಟ್ ಮಾಡೋದೇನಂತ, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ ಮಾಡಿದ್ರು, ಅನಲಾಗ್ ಎಲೆಕ್ಟ್ರಾನಿಕ್ಸ್ ಸ್ಟಾರ್ಟ್ ಮಾಡು, ಮತ್ತು ನಿಮ್ಮ ಕಮ್ಯುನಿಕೇಷನ್ ಸಿಸ್ಟಮ್ ಅನ್ನೋ ಸ್ಟಾರ್ಟ್ ಮಾಡು. ಸೊ ಯು ಕ್ಯಾನ್ ಸ್ಟಾರ್ಟ್ ಕಮ್ಯುನಿಕೇಷನ್, ಓಕೆನಾ. ಫೇಸ್ 2 ಅನಲಾಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂತಂದರೆ, ಅನಲಾಗ್ ಎಲೆಕ್ಟ್ರಾನಿಕ್ಸಲ್ಲಿ ನೆಟ್ವರ್ಕ್ ಥಿಯರಿ ಇದೆಯಲ್ಲ, ನೆಟ್ವರ್ಕ್ದು ಪಾರ್ಟ್ ಇರುತ್ತೆ ಆ್ಯಂಡ್ ಇ ಡಿ ಸಿದು ಕೂಡ ಪಾರ್ಟ್ ಇರುತ್ತೆ. ಇ ಡಿ ಸಿ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಗೊತ್ತಾ, ಇ ಡಿ ಸಿಲಿ ನಿನಗೆ ಡಯೋಡ್ ಇರುತ್ತೆ, ಬಿ ಜೆ ಟಿ ಇರುತ್ತೆ, ಮಾಸ್ಫೆಟ್ ಇರುತ್ತೆ. ಅನಲಾಗಲ್ಲಿ ಇನ್ನೇ ಇರುತ್ತೆ ಅಂದ್ಕೊಂಡಿದ್ದೆ, ಅನಲಾಗಲ್ಲಿ ಕೂಡ ಡಯೋಡ್ ಇರುತ್ತೆ, ಬಿ ಜೆ ಟಿ ಇರುತ್ತೆ, ಮಾಸ್ಫೆಟ್ ಇರುತ್ತೆ, ಅಪ್ ಆ್ಯಂಪು ಇದೆಲ್ಲ ಆಸಿಲೇಟರ್ಸ್ ಎಲ್ಲ ಇರುತ್ತೆ. ಬಟ್ ನಿನಗೆ ಇ ಡಿ ಸಿಲಿ ನಿನಗೆ ಬೇಸಿಕ್ ಕರೆಂಟ್ ಎಲ್ಲ ಹೇಗೆ ಗೊತ್ತಾಗಿರುತ್ತೆ ಅಂದರೆ, ಸೊ ಫಾರ್ ಇ ಡಿ ಸಿಲಿ ಯೂಸ್ ಮಾಡೋ ಕಾನ್ಸೆಪ್ಟ್ಸ್ ಎಲ್ಲ ಅನಲಾಗಲ್ಲಿ ಯೂಸ್ ಮಾಡ್ತೀಯಾ. ಸೊ ಅಲ್ಲಿ ಬೇಕಾಗಿರುವಂಥ ನೀನು ಏನೇನು ಕಾನ್ಸೆಪ್ಚುವಲ್ ಐಡಿಯಾಸ್ ಇರುತ್ತೋ ಅದು ಕೂಡ ಕಾನ್ಸೆಪ್ಚುವಲ್ ಐಡಿಯಾಸ್ ನಿನಗೆ ಅನಲಾಗಲ್ಲಿ ಯೂಸ್ ಆಗುತ್ತೆ. ನೀನು ಅನಲಾಗ್ ಎಲೆಕ್ಟ್ರಾನಿಕ್ಸಲ್ಲಿ ನೆಟ್ವರ್ಕೇ ಯೂಸ್ ಆಗೋದು ನಿನಗೆ. ಸೊ ಇದೆರಡು ಫಸ್ಟ್ ಕವರ್ ಮಾಡಿದ್ರೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ನಿನಗೆ ಬೇಸ್ ಆಯಿತಾ, ನಿನಗೆ ಏನಾಗುತ್ತೆ ಈಸಿ. ಸೊ ನಾನು ಹೇಳ್ತೀನಲ್ಲ, ನೆಟ್ವರ್ಕ್ ಇ ಡಿ ಸಿಗೆ ನೆಟ್ವರ್ಕ್ ಮಾಡೋಕ್ಕಂತೂ ನಿನಗೆ ಏನು ಬೇಸಿಕ್ ಇರಬೇಕು, ಬೇಸಿಕ್ ಫಿಸಿಕ್ಸ್, KCL, KVL ಎಲ್ಲ ಯು ಕ್ಯಾನ್ ಸ್ಟಡಿ ದೇರ್ ಆಲ್ಸೋ. ಬಟ್ ನೆಟ್ವರ್ಕ್ ಮಾಡಿ ನಿನಗೆ ಅನಲಾಗ್ ಈಸಿ ಆಗುತ್ತೆ. ಆ್ಯಂಡ್ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಮಾಡಿರೋದ್ರಿಂದ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಒಂದು 20% ಸಿಗ್ನಲ್ಸ್ ಯೂಸ್ ಆಗೋದ್ರಿಂದ, ಸೊ ಬೇಸಿಕ್, ಯಾಕಂದರೆ ಕಮ್ಯುನಿಕೇಷನ್ ಸಿಸ್ಟಮನ್ನು ಯು ವಿಲ್ ಡೀಲ್ ವಿತ್ ಕಂಟಿನ್ಯೂಸ್ ಸಿಗ್ನಲ್ ಆ್ಯಂಡ್ ಡಿಸ್ಕ್ರೀಟ್ ಸಿಗ್ನಲ್ ಆಗಿರೋದ್ರಿಂದ ನಿನಗೆ ಸಿಗ್ನಲ್ ಬೇಕೇ ಬೇಕು, ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್. ಸೊ ಫೇಸ್ 3 ನಾನು ಹೇಳೋದೇನಂತಂದರೆ, ಫೇಸ್ 3 ಯು ಕ್ಯಾನ್ ಡೂ ಎನಿಥಿಂಗ್, ನಿನ್ನ ಇಷ್ಟ. ನೀನೇನು ಮಾಡ್ಬೋದು, ಕಂಟ್ರೋಲ್ ಸಿಸ್ಟಮ್ ಸ್ಟಾರ್ಟ್ ಮಾಡು, ಕಂಟ್ರೋಲ್ ಸಿಸ್ಟಮ್ ಆದರೂ ಸ್ಟಾರ್ಟ್ ಮಾಡು. ಆ್ಯಂಡ್ ವಿತ್ ಯಾವ್ದು ತಗೋ ನೀನು ಅಂತಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ತಗೋ, ಓಕೆನಾ.
ಕಂಟ್ರೋಲ್ ಸಿಸ್ಟಮ್ ಏನಕ್ಕೆ ಅಂತಂದರೆ ಸಿಗ್ನಲ್ಸು ಕಮ್ಯುನಿಕೇಷನ್ ಆಲ್ರೆಡಿ ಓದಿರೋದ್ರಿಂದ ಕಂಟ್ರೋಲ್ ಸಿಸ್ಟಮ್ ಕೂಡ ಏನಾಗುತ್ತೆ, ಕಂಟ್ರೋಲ್ ಸಿಸ್ಟಮ್ ಕೂಡ ಈಸಿ ಆಗುತ್ತೆ ನಮಗೆ. ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ ಏನಂತಂದರೆ ನಮಗೆ ಸಿಗ್ನಲ್ಸ್ ಫುಲ್ ಕಾನ್ಸೆಪ್ಟ್ ಏನು ಬೇಕಾಗಲ್ಲ, ಜಸ್ಟ್ ಟ್ರಾನ್ಸ್ಫರ್ ಫಂಕ್ಷನ್ ಅಂತಂದರೆ ಏನೆಲ್ಲ ಗೊತ್ತಿದ್ರೆ ಸಾಕು. ಸೊ ಕಂಟ್ರೋಲ್ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಅದರ್ ವರ್ಡೇ ಅದು. ಸೊ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಓಕೆನಾ. ಸೊ ನಂದು ಮೇನ್ ಫೋಕಸ್ ಏನಾಗಿರುತ್ತೆ, ಇಷ್ಟೇ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ COA ಏನು, COA ಇದು ಸ್ಮಾಲ್ ಸಬ್ಜೆಕ್ಟ್ ಇದು. ಓಕೆನಾ. ನೋಡಿ ಗುರು, ಗೇಟ್ ಎಕ್ಸಾಮ್ ಈಸ್ ಆಲ್ ಅಬೌಟ್ ಅಕ್ಯುರೇಸಿ ಅಷ್ಟೇ. ಗೇಟ್ ಎಕ್ಸಾಮಲ್ಲಿ ನೀನು 65 ಕ್ವಶನ್ ಸಾಲ್ವ್ ಮಾಡಬೇಕಂತ ಇಲ್ಲ. ಸೊ ನೀವೇನಾದರೂ ಪ್ರೀವಿಯಸ್ ಇಯರ್ ಟ್ರೆಂಡ್ಸ್ ಎಲ್ಲ ನೋಡ್ತಾ ಹೋದರೆ ಯಾವನು 100ಕ್ಕೆ 100 ಮಾರ್ಕ್ಸ್ ತೆಗೆದ್ರು ಅದು ಭಾಳ ಕಮ್ಮಿ. 100ಕ್ಕೆ 100 ಮಾರ್ಕ್ಸ್ ಯಾರೂ ತೆಗ್ದಿಲ್ಲ ಗುರು, ಎಲ್ಲ ಇನ್ ಬಿಟ್ವೀನ್ 90ರಿಂದ 85, 85 ಪ್ಲಸ್ ಸುಮಾರು ಕಮ್ಮಿ ಜನ ತೆಗೆಯೋದು. ಟಾಪ್ 10 ಬರೋರು 85 ತೆಗಿತಾರೆ. ಸೊ ನಾನು ಹೇಳೋದು ಏನಂತಂದರೆ ಗುರು, ನೀನು ಅಕ್ಯುರೇಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ರಾದರ್ ದ್ಯಾನ್ ಸ್ಪೀಡ್, ಅಕ್ಯುರೇಸಿ ಮೇಲೆ ಕಾನ್ಸಂಟ್ರೇಟ್ ಮಾಡು. ಏನಕ್ಕೆ ಅಂತಂದರೆ ನಿನಗೆ ಆಲ್ರೆಡಿ 28 ಮಾರ್ಕ್ಸ್ ಎಲ್ಲಿ ಸಿಗ್ತಿದೆ ನನಗೆ. ಸೊ ಇನ್ ಬಿಟ್ವೀನ್ ನೀನು ಏನು ಮಾಡಬೇಕು, ಫೇಸ್ 3 ಲಾಸ್ಟಿಗೆ ಕೂಡ ನೀನು ಸೊ ಇದಕ್ಕಿಂತ ಮುಂಚೆ ನೀನು ಏನು ಮಾಡಬೇಕು, ಅಟ್ಲೀಸ್ಟ್ ಮ್ಯಾಕ್ಸನ್ನು ಕಂಪ್ಲೀಟ್ ಮಾಡ್ಕೋ. ಅವ್ರ ಮ್ಯಾಕ್ಸ್ ಪ್ಲಸ್ ಹಾಕ್ಬಿಟ್ಟು ನೀನು ಯಾವಾಗಾರು ಮಾಡ್ಕೋ, ಬಟ್ ಏನು ಮಾಡಬೇಕು, ಕಂಪ್ಲೀಟ್ ಮಾಡ್ಕೋಬೇಕು. ಓಕೆನಾ. ಸರಿ ಗುರು, ಆಯಿತು. ಮ್ಯಾಕ್ಸ್ ಅವ್ರು ಏನು ಮಾಡೋ ಆ್ಯಪ್ಟಿಟ್ಯೂಡ್ ಕಂಪ್ಲೀಟ್ ಮಾಡ್ಕೋತೀವಿ. ಬಟ್ ಸರಿ ಆಯಿತು, ಅದು 28 ಮಾರ್ಕ್ಸ್ ಅಲ್ಲಿ ಫಿಕ್ಸ್ ಇದೆ. ಸೊ ದೇಫೋರ್ ನೀನು ಅದನ್ನು ಪ್ರಾಕ್ಟೀಸ್ ಮಾಡಿ ನಿನಗಾಗುತ್ತೆ. ಬಟ್ ನನಗೆ ಇಲ್ಲೆಲ್ಲ ನಾನು ಇಷ್ಟರಲ್ಲಿ ಯಾವುದಕ್ಕೆ ಅಂತ ಹುಡ್ಕಕ್ಕೆ ಹೋಗ್ತೀಯಾ. ಸೊ ನಾನು ಹೇಳೋದೇನು ಅಂತಂದರೆ, ಇಷ್ಟೇ ಕಮ್ಮಿ ಸಬ್ಜೆಕ್ಟ್ಸ್ ಹೋದು. ನಾನು EMFT ಯಾಕೆ ಬಿಡ್ತೀನಿ, ಯಾಕೆ ಹೇಳ್ತಿಲ್ಲ ಅಂತಂದರೆ, EMFTಲಿ ಯಾವುದು ಬೇಸಿಕ್ ಇಷ್ಟು ಓದಿದ್ರು EMFTಲಿ ಯಾವುದು ಯೂಸ್ ಆಗೋಲ್ಲ. ನಾನು ಹೇಳ್ತಿರೋದು EMFT ಇಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ವರ್ಡ್, ಡಿಫ್ರೆಂಟ್ ಸಬ್ಜೆಕ್ಟೇ ಅದು. ಫೀಲ್ಡ್ ಥಿಯರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಥಿಯರಿ, ಇಟ್ ಆಲ್ವೇಸ್ ಡಿಪೆಂಡ್. ಸೆಕೆಂಡ್ PUC ನೀನು ಏನು ಫಿಸಿಕ್ಸಲ್ಲಿ ಓದಿದೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಬಟ್ ನಾನು ಹೇಳ್ತಿರೋದು ಇದು ವಾಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ನಿನಗೆ ಕವರ್ ಮಾಡೋಕ್ಕೆ. ಸೊ ಇನ್ನು ಸೆಕೆಂಡ್ ಇಯರ್ ಥರ್ಡ್ ಇದೆ ಅಂತಂದರೆ ಯು ಕ್ಯಾನ್ ಸ್ಟಾರ್ಟ್ ಫೇಸ್ 4 ಯಾವ್ದು ಮಾಡ್ಬೋದು ನೀನು, ಫೇಸ್ 4ಅಲ್ಲಿ EMFT ನೋಡ್ಬೋದು. EMFT ಆ್ಯಂಡ್ ಮ್ಯಾಥ್ಸ್ ಪ್ಲಸ್ ಆ್ಯಪ್ಟಿಟ್ಯೂಡ್ ನೋಡ್ಕೋಬೋದು. ಓಕೆನಾ. ಓಕೆ. ಸೊ ಆ್ಯಪ್ಟಿಟ್ಯೂಡು ಡೈಲಿ ರೂಟೀನ್ ಆಗಬೇಕು, ಅದು ಡೈಲಿ ಸಾಲ್ವ್ ಮಾಡಬೇಕು. ಓಕೆ. ಸೊ ಇಷ್ಟ ಆಯ್ತು ಗುರು. ಸೊ ಸರಿ ಗುರು, ಎಕ್ಸಾಮ್ ಬಗ್ಗೆ ಎಲ್ಲ ಎಷ್ಟಾಯಿತು, ನೀನೆಲ್ಲ ಯಾವಾಗ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ಯಾ. ಏನಕ್ಕೆ ಅಂತ ನಾನು ಏನಕ್ಕೆ ಹೇಳಿದ್ದೀನಿ, ಬೇಸಿಕ್ಸ್. ನೀನು ಮಾರ್ವೆಲ್ ಮೂವೀಸ್ ನೋಡ್ತೀನಿ ಅಂತಂದರೆ ಬೇಸಿಕ್ ಕ್ರೋನಾಲಜಿ ಥರನೇ ಇದು. ನೀನು ಹೆಂಗೆ ಅಂತಂದರೆ, ನೀನು ಮಧ್ಯೆ ಇನ್ಫಿನಿಟಿ ವಾರ್ ಎತ್ಕೊಂಡು, ಮಧ್ಯೆ ಎಂಡ್ ಗೇಮ್ ಎತ್ಕೊಂಡು, ಮಧ್ಯ ಥಾರ್ ಮೂವಿ ಲವ್ ಆ್ಯಂಡ್ ಥಂಡರ್ ಎತ್ಕೊಂಡು ನೀನು ಮತ್ತೆ ನಾನು ಹೆಂಗೆಂಗೋ ನೋಡ್ತೀನಿ ಅಂತಂದರೆ ಯಾವುದು ಅರ್ಥ ಆಗಲ್ಲ. ನೀನು ಏನು ಮಾಡಬೇಕು, ಫಸ್ಟಿಂದ ನೀಟಾಗಿ ನೋಡ್ಕೊಂಡು ಹೋಗಬೇಕು. ಇನ್ನು ಕ್ರೋನಾಲಜಿ ಆರ್ಡರ್ ನೋಡ್ಕೊಂಡು ಹೋಗಬೇಕು. ಸೊ ದಿಸ್ ಈಸ್ ದಟ್ ಕ್ರೋನಾಲಜಿ ಆರ್ಡರ್. ವಾಟ್ ಈಸ್ ದಿಸ್? ಇದೇ ಕ್ರೋನಾಲಜಿ. ಸರಿ, ಇದೇ ಕ್ರೋನಾಲಜಿ. ಸೊ ದಿಸ್ ಇಸ್ ದ ಕ್ರೋನಾಲಜಿ. ಫಸ್ಟ್ ನೆಟ್ವರ್ಕ್ ಸಿಗ್ನಲ್ಸ್ EDC ಮಾಡ್ಕೊಂಡೆ ಅಂತಂದರೆ ನೆಕ್ಸ್ಟ್ ಎಲ್ಲದಕ್ಕೂ ಬೇಸ್ ಆಗ್ತಾ ಹೋಗುತ್ತೆ. ಅನಲಾಗ್ ಎಲೆಕ್ಟ್ರಾನಿಕ್ಸ್ ಹೇಳ್ತಿದ್ದೀನಿ. ನೆಟ್ವರ್ಕ್ ಮತ್ತು EDC ನೆಟ್ವರ್ಕ್ ಮಾಡಿದ್ರೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಹೋದರೆ ಭಾಳ ಸಫರ್ ಮಾಡಬೇಕಾಗುತ್ತೆ. ಈವನ್ ಅದೇ ಥರ ಸಿಗ್ನಲ್ಸ್ ಮಾಡಿದಲ್ಲಿ ಕಮ್ಯುನಿಕೇಷನ್ ಹೋದ್ರೂ ಕೂಡ ಭಾಳ ಸಫರ್ ಮಾಡಬೇಕಾಗುತ್ತೆ. ಸೊ ಈ ಫೇಸಸ್ಸಲ್ಲಿ ಏನು ಮಾಡಬೇಕು, ಸಬ್ಜೆಕ್ಟ್ಸ್ ಕವರ್ ಮಾಡ್ಕೊಂಡು ಹೋಗ್ತೀಯ. ಓಕೆನಾ. ಸರಿ ನಗರು, ಆಯ್ತು. ಇದೇನಾಯಿತು, ಸಬ್ಜೆಕ್ಟ್ಸ್ ಎಲ್ಲ ಆಯಿತು. ಮಾರ್ಕ್ಸ್ದೆಲ್ಲ ಹೆಂಗೆ ಡಿವೈಡ್, ನಾನು ವೆಯ್ಟೇಜ್ ಅಂತೂ ಹೇಳಕ್ಕೆ ಹೋಗಲ್ಲ. ಸೊ ದೇಫೋರ್ ಎಷ್ಟೆಷ್ಟು ಸಬ್ಜೆಕ್ಟ್ಸ್ ಯಾವುದಿದೆ ನಿನಗೆ 28 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ, ಮಿಕ್ಕಿ 72 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಸರಿ ಗುರು, ಆಯಿತು. ನನಗೆ ಗೇಟ್ ಎಕ್ಸಾಮ್ ಬಗ್ಗೆ ಗೊತ್ತಾಯಿತು, ಗೇಟ್ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಗೊತ್ತಾಯಿತು, ಗೇಟ್ ಎಕ್ಸಾಮ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಈಸಿನ ಅಂತ ಗೊತ್ತಾಯಿತು, ಆ್ಯಪ್ಟಿಟ್ಯೂಡ್ ಮತ್ತು ಮ್ಯಾಕ್ಸಲ್ಲಿ ಎಷ್ಟು ವೆಯ್ಟೇಜ್ ಬರುತ್ತೆ, 28 ಮಾರ್ಕ್ಸಿಂದ ಫಿಕ್ಸ್ ಕ್ವಶನ್ ಬರುತ್ತೆ ಅಂತಲೂ ಗೊತ್ತಾಯಿತು. ಎಲ್ಲದೂ ಗೊತ್ತಾಯಿತು. ನನ್ನ ಸಬ್ಜೆಕ್ಟ್ ಯಾವ್ದು ಓದಬೇಕು, ಯಾವ್ದು ಓದೋದು ಬೇಡ ಅಂತ ಹೇಳ್ತಿದ್ದೆ, ಯಾವ್ಯಾವ ಸಬ್ಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡಬೇಕಂತ ನನಗೆ ಗೊತ್ತಾಯಿತು. ಸೊ ನೀನು 0ಇಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಇದರಿಂದನೇ ಮಾಡಬೇಕು. ಇಫ್ ಯು ಸ್ಟಾರ್ಟ್ ಫ್ರಮ್ 0, ಇಲ್ಲ ನಾನು ಬೇಸಿಕ್ಸ್ ಗೊತ್ತಿದೆ, ನಾನು ಕೆಲವೊಂದು ಸಬ್ಜೆಕ್ಟ್ಸ್ ಸ್ಟ್ರಾಂಗ್ ಮಾಡ್ಕೊತೀನಿ, ನನಗೆ ಅದು ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕ್ಯಾನ್, ನನಗೆ ಮುಂಚೆನೇ ಓದಿದೆ ಅಂತಂದರೆ. ಇಫ್ ಯು ಆರ್ ಸ್ಟಾರ್ಟಿಂಗ್ ಇನ್ ದ ಸೆಕೆಂಡ್ ಇಯರಲ್ಲಿ ಸ್ಟಾರ್ಟ್ ಮಾಡ್ತೀನಿ, ಫಸ್ಟ್ ಇಯರಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ, ಸೊ ನೀನೇನು ಮಾಡು, ನೀನು ಬೇಸಿಕ್ಸಿಂದ ನೋಡಬೇಕಾಗುತ್ತೆ. ಸರಿ ಗುರು, ಯಾವಾಗ ಸ್ಟಾರ್ಟ್ ಮಾಡೋದು, ವೆನ್ ಟು ಸ್ಟಾರ್ಟ್? ಗುರು ನೋಡು ಗುರು, ನೀನು ಫಸ್ಟ್ ಇಯರಲ್ಲಿ ಇದೆಯಾ, ನೀನು ಫಸ್ಟ್ ಇಯರಲ್ಲಿ ಅಂತಂದರೆ ನೋಡಿ ನೀಡು ಬೇಡ ಗುರು, ಏನು ಮಾಡಬೇಡ. ಜಸ್ಟ್ ಏನು ಮಾಡು, ಜಸ್ಟ್ ಲರ್ನ್ ಅಬೌಟ್ ಗೇಟ್ ಎಕ್ಸಾಮ್. ಸರಿ ಗುರು, ಇದು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳ್ಬೇಕಂತಂದರೆ, ಗೇಟಿಗೆ ಒಂದು 10 ಲ್ಯಾಕ್ ಅಪ್ಲಿಕೆಂಟ್ಸ್, 10 ಲ್ಯಾಕ್ ಪ್ಲಸ್ ಏನಿರುತ್ತೆ, ಅಪ್ಲಿಕೇಶನ್ಸ್ ಇರುತ್ತೆ. ಗುರು ನಾನು 10 ಲಕ್ಷ ಜೊತೆ ಕಾಂಪಿಟೇಟ್ ಮಾಡಬೇಕಾ ನಾನು? ಇಲ್ಲ ಗುರು, 10 ಲ್ಯಾಕ್ ನಿನಗೆ ಎಷ್ಟು ಬ್ರಾಂಚಸ್, ನಿನ್ನ ಕಾಲೇಜಲ್ಲಿ 10 ಬ್ರಾಂಚ್ ಇರುತ್ತೆ. ಸೊ ಏನಾಗುತ್ತೆ, ದಿಸ್ ಈಸ್ ಕಂಬೈನ್ಡ್ ಆಫ್ ಆಲ್ ಬ್ರಾಂಚಸ್. ಸರಿನಾ? ನಿನಗೇನಾಗಿರುತ್ತೆ, ನಿನಗೆ ECಗೆ ಸಪ್ರೇಟ್ ಪೇಪರ್ ಇರುತ್ತೆ, CSಗೆ ಸಪ್ರೇಟ್ ಪೇಪರ್ ಇರುತ್ತೆ, ಆ್ಯಂಡ್ ಯಾವುದಕ್ಕೆ ಎಲೆಕ್ಟ್ರಿಕಲಿಗೆ ಸಪ್ರೇಟ್ ಪೇಪರ್ ಇರುತ್ತೆ, ಮೆಕ್ಯಾನಿಕಲಿಗೆ ಸಪ್ರೇಟ್ ಪೇಪರ್ ಇರುತ್ತೆ, ಸಿವಿಲಿಗೆ ಸಪ್ರೇಟ್ ಪೇಪರ್ ಇರುತ್ತೆ, ಆ್ಯಂಡ್ ಐ ಥಿಂಕ್ ಏರೋನಾಟಿಕಲಿಗೂ ಇರ್ಬೋದು. ಆ್ಯಂಡ್ ಓಕೆನಾ.
ಸೊ ಈ ಥರ ಸಪ್ರೇಟ್ ಪೇಪರ್ಸ್ ಇರುತ್ತೆ. ಆ್ಯಂಡ್ ಕೆಮಿಕಲ್ ಇಂಜಿನಿಯರಿಂಗ್ ಕೂಡ ಇರುತ್ತೆ. ಸೊ ಈ ಥರ ಏನಾಗಿರುತ್ತೆ, ಡಿಫ್ರೆಂಟ್ ಬ್ರಾಂಚಸ್ಸಿಗೆ ಡಿಫ್ರೆಂಟ್ ಪೇಪರ್ಸ್ ಇರುತ್ತೆ. ಸೊ ಏನಾಗುತ್ತೆ, ಎಲ್ಲ ಬ್ರಾಂಚಲ್ಲಿ 10 ಲಕ್ಷದಿಂದ ಡಿವೈಡ್ ಆಗಿರೋದ್ರಿಂದ ನಮ್ಮ ಈಸಿಲಿ ಏನಾಗುತ್ತೆ, ಆಲ್ಮೋಸ್ಟ್ ಅಪ್ ಟು ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಏನಾಗುತ್ತೆ, 1 ಲ್ಯಾಕ್ ಅಪ್ಲಿಕೆಂಟ್ಸ್ ಮ್ಯಾಕ್ಸಿಮಮ್ ಏನಾಗುತ್ತೆ, 1 ಲ್ಯಾಕ್ ಅಪ್ಲಿಕೇಶನ್ಸ್ ಬರ್ಬೋದು ಅಷ್ಟೇ. ಸೊ ನೀನೇನು ಮಾಡ್ಬೋದು, ಯು ಕ್ಯಾನ್ ಆಲ್ಸೋ ರೈಟ್ 2 ಪೇಪರ್ಸ್. ನೀನೇನಾಗಿರುತ್ತೆ, ನಾನು ಇ.ಸಿ ಸ್ಟೂಡೆಂಟ್ ಆಗಿರುತ್ತೆ, ನಾನು ಇ.ಸಿನೂ ಬರೀತೀನಿ. ಯು ಕ್ಯಾನ್ ಆಲ್ಸೋ ರೈಟ್ ಎಲೆಕ್ಟ್ರಿಕಲ್, ಯು ಕ್ಯಾನ್ ಆಲ್ಸೋ ರೈಟ್ ಸೊ ಐ ಎನ್ ಇನ್ಕ್ಲೂಡ್ ಮಾಡ್ಬೋದು. ಇನ್ಸ್ಟ್ರುಮೆಂಟೇಷನ್ ಕೂಡ ಬರಿಬೋದು. ಸೊ ನೀನು 2 ಪೇಪರ್ಸ್ ನೀನು ಯಾವ್ದಾದ್ರು ಬಡಿ. ನಾನು ಬೇಸ್ ಸುಮಾರಿದೆ, ನಾನು ಬರೀ ಇಷ್ಟ ಅಂತ ಹೇಳ್ತಿಲ್ಲ. ಹ್ಯುಮ್ಯಾನಿಟೀಸ್ ಕೂಡ ಇದೆ, ಸೋಷಿಯಲ್ HST ಅಂತ ಬರ್ದಿತ್ತಲ್ಲ, ಅದು ಕೂಡ ಬರುತ್ತೆ. ಆ್ಯಂಡ್ ಸೊ ಈ ಥರ ಎಲ್ಲ ಬರೋದ್ರಿಂದ ಸೊ ಯು ಕ್ಯಾನ್ ರೈಟ್ ಯಾವ್ದಾದ್ರು 2 ಪೇಪರ್. ನೀನು ಫಿಸಿಕ್ಸಲ್ಲೂ ಬರೀಬೋದು, ಈವನ್ ಫಿಸಿಕ್ಸ್ ಕೆಮಿಸ್ಟ್ರಿ ಕೂಡ ಬರೀಬೋದು 2 ಪೇಪರ್. ಬಟ್ ನೀನೇನು ಮಾಡೋದು, ನಿನ್ನೊಂದು ಮದರ್ ಬ್ರಾಂಚ್ ಯಾವ್ದು ಇರುತ್ತಲ್ಲ ಅದನ್ನು ಫಿಕ್ಸ್ ಆಗಿಟ್ಕೊ. ನೀನು ಸೆಕೆಂಡ್ ಬರೀತೀನಿ ಅಂತಂದರೆ, ಆ್ಯಂಡ್ ಈವನ್ ಫಿಸಿಕ್ಸಲ್ಲೂ ಬರೀಬೋದು, ಕೆಮಿಸ್ಟ್ರಿಲೂ ಬರೀಬೋದು, ಮ್ಯಾಥ್ಸಲ್ಲೂ ಬರೀಬೋದು. ದಟ್ ಈಸ್ ಯುವರ್ ಚಾಯ್ಸ್. ಅದು ಕೂಡ ಬೇರೆ ಸಿಲೆಬಸ್ ಇರುತ್ತೆ. ನಾನು ಏನು ಮಾಡ್ತೀನಿ, ದಿಸ್ ಇಸ್ ಜಸ್ಟ್ ಫಾರ್ ಇ.ಸಿ ಸ್ಟೂಡೆಂಟ್ಸ್, ಇ.ಸಿ ಬ್ರಾಂಚ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಏನಿರುತ್ತೆ, 1 ಲ್ಯಾಕ್ ಅಪ್ಲಿಕೇಶನ್ಸ್ ಇರೋದು ಗುರು ಅಷ್ಟೇ. ನೀನು ಇ.ಸಿ ಸ್ಟೂಡೆಂಟ್ ಆಗಿದ್ರೆ ಯುವರ್ ಜಸ್ಟ್ ಕಾಂಪಿಟೇಷನ್ ವಿತ್ ಕಾಂಪಿಟಿಂಗ್ ವಿತ್ 1 ಲ್ಯಾಕ್ ಸ್ಟೂಡೆಂಟ್ಸ್ ಅಷ್ಟೇ. CET ಎಕ್ಸಾಮ್ ಥರ ಆಲ್ ಓವರ್ ಇಂಡಿಯಾದಲ್ಲಿ ನೀನು ಜಸ್ಟ್ CET ಎಕ್ಸಾಮ್ ಥರ 1 ಲ್ಯಾಕ್ ಅಪ್ಲಿಕೆಂಟ್ಸ್ ಜೊತೆ ಇದು ಮಾಡ್ತಿರ್ತೀಯ. ಸರಿನಾ? ಸರಿ, ಓಕೆ. ಅದರಲ್ಲಿ ಎಷ್ಟು ಕಾಂಪಿಟೇಷನ್ ಬರುತ್ತೆ ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ. ಸರಿನಾ? ಸರಿ, ಈಗ ಪ್ರಿಪ್ರೇಷನ್. ನೀನು ವೆನ್ ಟು ಸ್ಟಾರ್ಟ್ ಯಾವಾಗ ಗುರು ಮಾಡಲಿ ನಾನು? ಗುರು ನೀನು ಫಸ್ಟ್ ಇಯರಲ್ಲಿ ಇದೆಯಾ? ಫಸ್ಟ್ ಇಯರ್ ಇದ್ರೆ ಹಂಗೆ ಬಿಟ್ಬಿಟ್ರು, ನೋ ನೀಡ್. ಏನು ಮಾಡಬೇಕು, ಜಸ್ಟ್ ಲರ್ನ್ ಅಬೌಟ್ ಎಕ್ಸಾಮ್, ಜಸ್ಟ್ ಲರ್ನ್ ಅಬೌಟ್ ಗೇಟ್ ಎಕ್ಸಾಮ್. ಗೇಟ್ ಎಕ್ಸಾಮ್ ಅಂತಂದ್ರೆ ಏನು? ನೀನು ಯಾವುದೇ ಬ್ರಾಂಚ್ ಆಗಿರೋ, ಸೊ ನಾನು ಸಿಲೆಬಸ್ ಡಿಸ್ಕಸ್ ಮಾಡಿದ್ದು ಮಾತ್ರ ಈಸಿಗೆ. ಸೊ ಯು ಕ್ಯಾನ್, ನೀನು ಬೇರೆ ಬ್ರಾಂಚ್ ಆಗಿದ್ರು ಕೂಡ ಯು ಕ್ಯಾನ್ ಸಿ ಇಟ್. ವೆನ್ ಟು ಸ್ಟಾರ್ಟ್ ಗುರು ನೀನು ಫಸ್ಟ್ ಇಯರಲ್ಲಿ ಇದೆಯಾ? ಫಸ್ಟ್ ಇಯರ್ ಈಗ ಜಸ್ಟ್ ಹೋಗಿದ್ದೀನಿ ನಮ್ಮ ಕಾಲೇಜಿಗೆ. ಫಸ್ಟ್ ಸೆಮ್ಮಲ್ಲಿ ಇದ್ದೀನಿ, ಸೆಕೆಂಡ್ ಸೆಮ್ಮಲ್ಲಿ ಇದ್ದೀನಿ. ಫಸ್ಟ್ ಸೆಮ್ಮಲ್ಲಂತೂ ನೀನು ನೋಡೋಕ್ಕೆ ಹೋಗ್ಬೇಡ. ಸೆಕೆಂಡ್ ಸೆಮ್ಮಲ್ಲಿ ಏನು ಮಾಡು, ಜಸ್ಟ್ ಲರ್ನ್ ಅಬೌಟ್ ದ ಗೇಟ್ ಎಕ್ಸಾಮ್. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಾನು ಅದನ್ನೇ ನೋಡು ಅಂತ ಹೇಳ್ತಿಲ್ಲ. ಬೇರೆ ರಿಸೋರ್ಸ್ನು ನೋಡು. ChatGPT ಇದೆ, AI ಎಲ್ಲ ಇದೆ, ಜೆಮಿನಿ ಇದೆ, ಗೂಗಲ್. ಸೊ ಎಲ್ಲದೂ ಇರೋದ್ರಿಂದ ಸೊ ಜಸ್ಟ್ ಸಿ ದಟ್, ಗೋ ಥ್ರೂ ಇಟ್. ಗೇಟ್ ಎಕ್ಸಾಮ್ ಬಗ್ಗೆ ನೋಡು, ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಅರ್ಥ ಮಾಡ್ಕೋ. ಓಕೆನಾ? ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಅರ್ಥ ಮಾಡ್ಕೋ. ಗೇಟ್ ಎಕ್ಸಾಮ್ ಬಗ್ಗೆ ನೋಡು, ಎಷ್ಟು ಜನ ಬರೀತಾರೆ, ಸಕ್ಸಸ್ ರೇಷಿಯೋ ಎಷ್ಟಿದೆ, ಆ್ಯಂಡ್ ಗೇಟ್ ಆದಮೇಲೆ ಏನೇನು. ನಾನು ಅದೊಂದು ಹೇಳಬೇಕಿತ್ತಲ್ಲ, ಸಾರಿ, ನನಗೆ ಯಾಕೆ ಹಿಂಗೆ ಬರಿತೀನಿ. ಓಕೆನಾ ಇದು? ಸೊ ಯೂಸಸ್ ಆಫ್ ಗೇಟ್. ಸೊ ಯೂಸಸ್ ಆಫ್ ಗೇಟ್ ಗುರು, ನಿನ್ನ ಗೇಟ್ ಆಫ್ಟರ್ ಯೂಸಸ್ ಆಫ್ ಗೇಟ್, ಆಫ್ಟರ್ ಕ್ಲಿಯರಿಂಗ್ ಅಂತ ಮಾತ್ರಕ್ಕೆ ಜಸ್ಟ್ ಕಟ್ ಆಫ್ ಕ್ಲಿಯರ್ ಆಗೋದಲ್ಲ. ಸೊ ಇದರಲ್ಲೂ ಕೂಡ ಕೆಟಗರಿ ವೈಸ್ ಕಟ್ ಆಫ್ಸ್ ಇರುತ್ತೆ. ಓಕೆನಾ? ಸೊ ಓಕೆ, ಏನು ಮಾಡ್ಬೋದು ನೀನು? IITಸಲ್ಲಿ M.Tech ಮಾಡ್ಬೋದು. ಸೊ M.Tech ಇನ್ IITs ಆ್ಯಂಡ್ IISc. ಸೊ ಏನಾಗಿರುತ್ತೆ, M.Tech ಇನ್ IIT ಆ್ಯಂಡ್ IISc. ಸೇಮ್ ಅದಕ್ಕೂ ಕೂಡ ನಿನಗೆ ಕೌನ್ಸಿಲಿಂಗ್ ಇರುತ್ತೆ. ಸೊ ಇಫ್ ನೀನು ಫಿಲ್ ಮಾಡ್ಕೊಂಡು ನೀನು IIT ಆ್ಯಂಡ್ IISc ಕೂಡ ಎಂಟ್ರಿ. ಸೊ ಅಲ್ಲೂ ಕೂಡ ಏನಾಗಿರುತ್ತೆ, ಗೇಟ್ ಸೊ ವ್ಯಾಲಿಡ್ ಗೇಟ್ ಸ್ಕೋರ್ ಇರಬೇಕು. ಓಕೆ, ನಾವು ರ್ಯಾಂಕಿಂಗ್ ಬಿಡ್ತಾರೆ. ಇದಕ್ಕೆ ರ್ಯಾಂಕಿಂಗ್ ಹಿಂಗೆ ಬಿಡ್ತಾರೆ ಅಂತಂದರೆ, ಸೊ ಇಫರ್ ರ್ಯಾಂಕಿಂಗ್ ಈಸ್ ಏನಾಗಿರುತ್ತೆ, ರ್ಯಾಂಕಿಂಗ್ ಹೇಗೆ ಬಿಡ್ತಾರೆ ಇದನ್ನು? ರ್ಯಾಂಕಿಂಗ್ ಈಸ್ ಏನಾಗಿರುತ್ತೆ, ಬ್ರಾಂಚ್ ವೈಸ್ ರ್ಯಾಂಕಿಂಗ್. ಇದು ಬ್ರಾಂಚ್ ವೈಸ್ ಕಟ್ ಆಫ್, ಬ್ರಾಂಚ್ ವೈಸ್ ರ್ಯಾಂಕಿಂಗ್ ಇರುತ್ತೆ. ಓಕೆ ಗುರು, ಗೇಟ್ ಯೂಸಸ್ ಏನೋ, ನೀನು M.Tech ಇನ್ IIT, IISc, NIT ಆರ್ BIT, ಬಿಟ್ಸ್ ಪಿಲಾನಿ. ಸೊ ಇಫ್ ನೀನು ಇಲ್ಲೆಲ್ಲ ನೋಡ್ಕೋಬೋದು. ಆ್ಯಂಡ್ ಕೆಲವೊಂದು ಬೇರೆ ಯೂನಿವರ್ಸಿಟಿ ಕೂಡ, ಅದರ್ ಯೂನಿವರ್ಸಿಟೀಸ್ ಸಮ್ ಫಾರಿನ್ ಯೂನಿವರ್ಸಿಟೀಸ್ ಆಗುತ್ತೆ. ಸೊ ಐ ವಿಲ್ ನಾಟ್ ಟಾಕ್ ಅಬೌಟ್ ದಟ್. ನೆಕ್ಸ್ಟ್ ಆಲ್ಮೋಸ್ಟ್ ಸುಮಾರು ಜನ ಬರೆಯೋದೇನಕ್ಕೆ, ಇದಕ್ಕೆ PSUs, ಪಬ್ಲಿಕ್ ಸೆಕ್ಟರ್ ಜಾಬ್ಸಿಗೆ, ಸೆಂಟ್ರಲೈಸ್ ಪಬ್ಲಿಕ್ ಸೆಕ್ಟರ್ ಜಾಬಿಗೋಸ್ಕರ ಬರೀತಾರೆ PSUs. ಓಕೆನಾ? PSUs ಬಗ್ಗೆ. ಸೊ ಇದಕ್ಕೇನಿರುತ್ತೆ, ಯಾವುದೇ ಇರುತ್ತೆ ಗುರು PSU ಅಂತಂದರೆ? ONGC ಇದೆ. ಸೊ ONGC ಇದೆ, ಆ್ಯಂಡ್ HAL ಬರುತ್ತೆ, ಆ್ಯಂಡ್ IOCL ಬರುತ್ತೆ, ಆ್ಯಂಡ್ BEL ಬರುತ್ತೆ, ಆ್ಯಂಡ್ BHEL ಕೂಡ ಬರುತ್ತೆ. ಸೊ ಆಲ್ಮೋಸ್ಟ್ ಸುಮಾರು ಇರುತ್ತೆ. ಆ್ಯಂಡ್ ಇದು ಸುಮಾರು ದೇ ಆಲ್ ಗಿವ್ ಇಂಟರ್ವ್ಯೂ ಕರೀತಾರೆ. ನೀನು ವ್ಯಾಲಿಡ್ ಗೇಟ್ಸ್ ಕೊಡಿದ್ರೆ ಎಲ್ಲರೂ ಕೂಡ ಇಂಟರ್ವ್ಯೂ ಕರೀತಾರೆ ನಿನಗೆ. ಸೊ PSUs ಆಗಿರೋದ್ರಿಂದ, ಪಬ್ಲಿಕ್ ಸೆಕ್ಟರ್ ಜಾಬ್ ಆಗಿರೋದ್ರಿಂದ, ಇಟ್ ಈಸ್ ಏನಾಗಿರುತ್ತೆ, ದೇ ಆರ್ ಮಿಂಗಲ್ಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್. ಆಲ್ಮೋಸ್ಟ್ ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಥರನೇ ಆಗುತ್ತೆ ಇದು. ಓಕೆನಾ? ಏನಾಗಿರುತ್ತೆ, ಸೊ ದೇ ಕಾಲ್ ಡೈರೆಕ್ಟ್ ಇಂಟರ್ವ್ಯೂ. ನಿನಗೆ ಡೈರೆಕ್ಟ್ ವ್ಯಾಲಿಡ್ ಅಪ್ಲಿಕೇಶನ್ ಬಿಡ್ತಾರೆ, ಗೇಟ್ ಥ್ರೂನ ಏನು ಮಾಡುತ್ತೆ, ದೇ ರಿಕ್ರೂಟ್ ಥ್ರೂ ಗೇಟ್. ಓಕೆನಾ?
ವ್ಯಾಲಿಡ್ ಗೇಟ್ ಸ್ಕೋರ್ ಇತ್ತು ಅಂತಂದರೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಆ್ಯಂಡ್ ಅದ್ರ ಇಂಟರ್ವ್ಯೂ ಇರುತ್ತೆ, ಅದು ಬೇರೆ ಪ್ರೊಸೆಸ್ ಆಗಿರುತ್ತೆ. ಯು ಕ್ಯಾನ್ ಗೆಟ್ ಇಂಟು PSUs ಇರುತ್ತೆ. ಸೊ PSUs ಮಾಡ್ಬೋದು. ಸೊ PSUಸಿಗೆ ಹೋಗ್ಬೋದು. ಓಕೆ ಸರಿನಾಗ್ರು. ಸೊ MTech ಮೇನ್ಲಿ ಏನಕ್ಕೆ ಹೋಗ್ಬೋದು, MTech ಆ್ಯಂಡ್ PSU ಕೂಡ ಮಾಡ್ಬೋದು. ಆ್ಯಂಡ್ ನಿಂಗೆಲ್ಲರೂ ಬೇಕಾದ್ರೆ PhD ಕೂಡ ಮಾಡ್ಬೋದು ನೀನು. ಓಕೆನಾ. ಮೇನ್ಲಿ ಏನು ಮಾಡೋದು, MTech PSU ಮಾಡ್ಬೋದು. ಆ್ಯಂಡ್ ಫಾರ್ ಅಬ್ರಾಡ್ ಕೂಡ ಹೋಗ್ಬೋದು. ಓಕೆನಾ. ವಿತ್ ವ್ಯಾಲಿಡ್ ಗೇಟ್ ಸ್ಕೋರ್ ಅವ್ರ ಕಟ್ ಆಫ್ ಏನಿರುತ್ತೆ, ದೇ ಎಕ್ಸೆಪ್ಟ್ ಗೇಟ್ ಎಕ್ಸಾಮ್. ಓಕೆನಾ. ಸರಿನಾ. ಸೊ ಫಾರ್ ಫಾರಿನ್ ಕಂಟ್ರೀಸ್ ಕೂಡ ಗೇಟ್ ವ್ಯಾಲಿಡ್ ಸ್ಕೋರ್ ಇದ್ದರೆ ದೇ ಅಡ್ಮಿಟ್. ಸೊ ಮೇನ್ ಏನು MTech ಆ್ಯಂಡ್ PSU. ಗುರು ಇಷ್ಟೇನಾ? ಇಲ್ಲ ಗುರು, ನಿನಗೆ ಬೇರೆ ಪ್ರೈವೇಟ್ ಕಂಪ್ನೀಸಲ್ಲಿ ಕೂಡ ಗೇಟ್ ಸ್ಕೋರ್ ಹೆಲ್ಪ್ ಮಾಡುತ್ತಿದ್ದು. ಗುರು ನಾನು ಗೇಟ್ ಓದಿದ್ದೆ ಏನಾದ್ರು ವ್ಯರ್ಥ ಆಗುತ್ತೆ? ಇಲ್ಲ ಗುರು, ನೀನು ಕಾಲೇಜ್ ಪ್ಲೇಸ್ಮೆಂಟಿಗೆ ಕೂರ್ತೀನಿ ಅಂದ್ರೆ ನಿನಗೆ ಕೇಳೋದೇ ಬೇಸಿಕ್ಸ್ ಅಲ್ವಾ. ನೀನು ಗೇಟಲ್ಲಿ ಮಾಸ್ಟರ್ ಆಗಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿನಗೆ ಅನಲಾಗು, ನಿನ್ನ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಅಂತಂದರೆ ನಿನಗೆ ಇಂಟರ್ವ್ಯೂ ಕೂತಾಗ ಕೇಳೋದು ಬೇಸಿಕ್ ಕೋರ್ ಕಂಪ್ನೀಸಲ್ಲೆಲ್ಲ. ಸೊ ಇಟ್ ವುಡ್ ಹೆಲ್ಪ್ ಯು ಅಲ್ವಾ. ಓಕೆ, ಯೂಸಸ್ ಆಫ್ ಗೇಟ್ MTech PSUs ಎಲ್ಲ ಆಯಿತು. ಯು ಕ್ಯಾನ್ ಡೈರೆಕ್ಟ್ ಜಾಬ್ ಇದು. ಸೊ ಫಾರ್ ಇದೆಲ್ಲ ಏನಿದೆ ಜಾಬ್ ಇದು. ಸೊ ಫಾರ್ ಇದೇನಿದೆ MTech ಹೈಯರ್ ಸ್ಟಡೀಸು. ಸೊ ಇದು ಜಾಬ್ ಇದು. ವಿತ್ ಗುಡ್ ಪ್ಯಾಕೇಜಸ್ಸೇ ಇರುತ್ತೆ. ಪ್ಯಾಕೇಜಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಓಕೆನಾ. ಸರಿ ಗುರು, ಆಯಿತು. ವೆನ್ ಟು ಸ್ಟಾರ್ಟ್ ಗುರು? ಯಾವಾಗ ಗುರು ಸ್ಟಾರ್ಟ್ ಮಾಡೋದು? ಫಸ್ಟ್ ಇಯರಲ್ಲಿ ಗುರು ನೀನು ಸ್ಟಾರ್ಟ್ ಮಾಡಲೇಬೇಡ. ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ಸು. ಗುರು PSU ಅಂತಂದ್ರೆ ಏನಂತ ಅರ್ಥ ಮಾಡ್ಕೋ. IITs ಬಗ್ಗೆ ಅರ್ಥ ಮಾಡ್ಕೋ. ಗುರು ನಿನಗೆ JEE ಬಂದು ನಿನಗೆ IITಗೆ ಹೋಗಾಗಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಇಲ್ಲಿ ಬಂದಿರುತ್ತೆ ಗೊತ್ತದು. IITs ಬಗ್ಗೆ ಅರ್ಥ ಮಾಡ್ಕೋ, NITs ಬಗ್ಗೆ ಅರ್ಥ ಮಾಡ್ಕೋ. ಸೊ ಇಷ್ಟು ಹೇಳ್ತೀನಿ ನಾನು. PSU ಅಂದರೆ ಏನು, ಸಿಲೆಬಸ್ ಏನಿರುತ್ತೆ, ಗೇಟ್ ಎಕ್ಸಾಮ್ ಏನು, ಫಸ್ಟ್ ಇಯರಲ್ಲಿ ಇಷ್ಟು ಅರ್ಥ ಮಾಡ್ಕೋ ಸಾಕು ನೀನು. ಸೊ ಸೆಕೆಂಡ್ ಇಯರ್ಲಿ ಏನು ಮಾಡು, ಸೆಕೆಂಡ್ ಇಯರಲ್ಲಿ ಸ್ಟಾರ್ಟ್ ಮಾಡು. ಆ್ಯಕ್ಚುಲಿ ಸ್ಟಾರ್ಟ್ ಮಾಡು. ಏನು ಸ್ಟಾರ್ಟ್ ಮಾಡು ಅಂದರೆ ಫೇಸಸ್ ಹೇಳಿದ್ದೀನಿ ಅಕಾರ್ಡಿಂಗ್ ಟು ಕ್ರೋನಾಲಜಿ. ಸೊ ರಿಸ್ಕ್ ಬೇಡ. ಏನು ಮಾಡ್ಬೋದು ನೀನು, ಥರ್ಡ್ ಇಯರಿಗೆ ಒಂದು ಎಕ್ಸಾಮ್ ಬರಿ. ಸೊ ಅಟೆಂಪ್ಟ್ ಯಾವಾಗ ಬಿಡ್ಬೋದು ನೀನು, ಥರ್ಡ್ ಇಯರಲ್ಲಿ ಯು ಕ್ಯಾನ್ ಗಿವ್ ಅಟೆಂಪ್ಟ್. ಓಕೆನಾ. ಥರ್ಡ್ ಇಯರ್ ಯು ಕ್ಯಾನ್ ಗಿವ್ ಅಟೆಂಪ್ಟ್. ಥರ್ಡ್ ಇಯರಲ್ಲಿ ನೀನು ಫಸ್ಟ್ ಅಟೆಂಪ್ಟ್ ಯಾವಾಗ ಕೊಡ್ಬೋದು, ಥರ್ಡ್ ಇಯರಲ್ಲಿ ಕೊಡ್ಬೋದು. ಯು ಕ್ಯಾನ್ ಗಿವ್ ಅಟೆಂಪ್ಟ್ ಆ್ಯಂಡ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋ. ಫೋರ್ತ್ ಇಯರಲ್ಲಿ ಕೂಡ ನೀನು ಅಟೆಂಪ್ಟ್ ಕೊಡ್ಬೋದು. ಸೊ ಈಗ ನೀನು ಏನು ಮಾಡಿರುತ್ತೆ, ಥರ್ಡ್ ಇಯರಲ್ಲಿ ಗೇಟ್ ಬರೀತೀನಿ, ನನಗೇನಾಗುತ್ತೆ, ಗೇಟ್ ಕ್ವಾಲಿಫೈ ಆಗುತ್ತೆ. ಸೊ ಆ ಮಾರ್ಕ್ಸ್ ಗೇಟ್ ಸ್ಕೋರು ಈಸ್ ವ್ಯಾಲಿಡ್ ಫಾರ್ 3 years. ಸೊ ನಾನು 2027 ಬರೀತೀನಿ ಅಂತಂದರೆ ಕ್ಲಿಯರ್ ಆಯಿತು. 27, 28 ಆ್ಯಂಡ್ 29 ಕೂಡ ಏನಾಗಿರುತ್ತೆ, ಗೇಟ್ ಸ್ಕೋರ್ ವ್ಯಾಲಿಡ್ ಇರುತ್ತೆ. ಓಕೆನಾ. ಸರಿ ಗುರು, ಇದೆಲ್ಲ ಆಯಿತು. ನಾನು ಥರ್ಡ್ ಇಯರಲ್ಲಿ ನೀನು ಅಟೆಂಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಇಯರ್ ಅಂದರೆ ನೀನು ಎಕ್ಸಾಮ್ ಬರೆಯುವಾಗ ನೀನು ಥರ್ಡ್ ಇಯರ್ ಇದ್ದರೆ ಸಾಕು. ಅಪ್ಲಿಕೇಶನ್ ಹಾಕೋಗಲ್ಲ ಅಂದರೆ ನೀನು ಸೆಕೆಂಡ್ ಇಯರ್ ನೀನು ಈಗ ಸೆಪ್ಟೆಂಬರ್ ಅಂದರೆ 4th ಸೆಮ್ಮಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಯಾವಾಗ ಆಗಸ್ಟಲ್ಲಿ ಬಿಡ್ತಾರೆ. ಸೊ 4th ಸೆಮ್, 3rd or 4th ಸೆಮ್ಮಲ್ಲಿ ಏನು ಮಾಡ್ತಾರೆ, 4th ಸೆಮ್ಮಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಸೊ ಇನ್ನು ಥರ್ಡ್ ಇಯರ್ ಅಂದರೆ ನೀನು ಎಕ್ಸಾಮ್ ಬರೀತೀನಿ ಇರಬೇಕು, ಥರ್ಡ್ ಇಯರ್ ಇರಬೇಕು. ಸೊ ಯು ಕ್ಯಾನ್ ಗಿವ್ ಅಟೆಂಪ್ಟ್. ಓಕೆನಾ. ಓಕೆ ಗುರು, ಸರಿ ಗುರು, ಆಯಿತು. ನಾನು ಯಾವಾಗ ಸ್ಟಾರ್ಟ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಹೇಳಾಯಿತು. ಸೊ ಇನ್ ಕೇಸ್ ಗುರು ನೋಡು ಗುರು, ನಾನು ಥರ್ಡ್ ಇಯರ್ ಇದ್ದೀನಿ, ಫೋರ್ತ್ ಇಯರ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಸ್ಟಿಲ್ ಯು ಕ್ಯಾನ್ ಫಿನಿಶ್ ದ ಸಿಲೆಬಸ್. ನಾನೇ ಹೇಳ್ತಿಲ್ಲ, ನಾನೇ ಈಗ ಗ್ರ್ಯಾಜುಯೇಟ್ ಆಗಿದ್ದೀನಿ, ನನ್ನ ಇಂಜಿನಿಯರಿಂಗ್ ಮುಗಿದಿದೆ. ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ನಾನು ಈ ಇಯರೇ ಸ್ಟಾರ್ಟ್ ಮಾಡಿರೋದು ನಾನು ಕೂಡ ಅಂತ. ನಾನು ಮಾಸ್ಟರ್ ಆಗಿದ್ದೀನಿ ಅಂತ ಹೇಳ್ತೀರ. ಸೊ ನನ್ನ ಕತೆ ನಾನು ಲಾಸ್ಟಿಗೆ ಬರ್ತೀನಿ. ಸರಿ ನೋಡು, ವೆನ್ ಟು ಸ್ಟಾರ್ಟ್ ಆಯಿತು. ವಾಟ್ಸ್ ಮೈ ಸ್ಟೋರಿ. ನನ್ನ ಕತೆ ಏನು ಗುರು, ನಾನಿವಾಗ ನಂದು 8th ಸೆಮ್ ಮುಗಿದಿದೆ. ಐ ಫಿನಿಶ್ಡ್ ಇಂಜಿನಿಯರಿಂಗ್ ಮುಗಿದಿದೆ. ನಾನು ಇಂಜಿನಿಯರಿಂಗ್ ಮುಗ್ದಿದೆ, ಮನೇಲಿ ಕೂತ್ಕೊಂಡು ಓದ್ತಿದ್ದೀನಿ ಎಟ್ ಹೋಮ್. ಮನೇಲಿ ನಾನು ಪ್ರಿಪೇರ್ ಆಗ್ತಿದ್ದೀನಿ. ಓಕೆನಾ. ಸೊ ನನ್ನ ಕತೆ ಬಿಡುಗರು, ನಾನು ಇಂಜಿನಿಯರಿಂಗ್ ಮುಗ್ದಿದೆ. ನಾನು 2026 ಕೂಡ ಏನು ಮಾಡಿದ್ದೆ. ಸೊ ಐ ಹ್ಯಾವ್ ರೋಟ್ 2026 ಎಕ್ಸಾಮ್ ಕೂಡ ಬರೆದಿದ್ದೆ. ಆ್ಯಂಡ್ ನನ್ನ ಕ್ವಾಲಿಫೈ ಕಟ್ ಆಫ್ ಕೂಡ ಕ್ಲಿಯರ್ ಆಗಿಲ್ಲ. ಐ ಗಾಟ್ ಎಷ್ಟು ಮಾರ್ಕ್ಸ್ ಬಂದಿತ್ತು ನನಗೆ, 13 ಮಾರ್ಕ್ಸ್ ಸಮಥಿಂಗ್ ಬಂದಿತ್ತು. ಐ ಕ್ಲಿಯರ್ಲಿ ನಾಟ್ ರಿಮೆಂಬರ್. 13 ಮಾರ್ಕ್ಸ್ ಸಮಥಿಂಗ್ ಏನೋ ಬಂದಿತ್ತು, 13.3. ಕ್ವಾಲಿಫೈ ಕೂಡ ಆಗಿರಲಿಲ್ಲ. ಓಕೆನಾ. ಏನಕ್ಕೆ ಅಂತಂದರೆ ಜಸ್ಟ್ ನಾನೇನು ಮಾಡ್ತಿದ್ದೆ, ನಾನು ಮಾಡಿದ್ದು ತಪ್ಪು ಮಾಡಿಬಿಡಿ ಅಂತ ನಾನು ಹೇಳ್ತಿದ್ದೆ. ಏನಕ್ಕೆ ಗುರು, ನಾನು ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಗುರು? ನಾನು ಸ್ಟಾರ್ಟ್ ಮಾಡಿದ್ದು ಹೇಳ್ತೀನಿ. ನಾನು ಆ್ಯಕ್ಚುಲಿ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ದೆ. 7 to 8 months ಬಿಫೋರ್ ಸ್ಟಾರ್ಟ್ ಅಂತ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ, ಸ್ಟಾರ್ಟ್ ಮಾಡೋಣ ಅಂತ. ಕೋರ್ಸ್ ಕೂಡ ತೊಗೊಂಡಿದ್ದೆ, ಯಾವುದು ಅಂತ ಹೇಳಲ್ಲ. ಸೊ ಓಕೆ. ಸೊ ಅರ್ಥ ಆಯ್ತಾ ಗುರು? ಡೋಂಟ್ಸ್ ಯಾವ್ದಾದ್ರು ಮಾಡಬಾರ್ದು ಗುರು. ನಾನು ಅದೇ ತಪ್ಪು ಹೇಳಕ್ಕೆ ಬರ್ತಿರೋದು. ಸೊ ದೇಫೋರ್ ನೀನು ಇಷ್ಟಕ್ಕೆಲ್ಲ ಬಿಡುಗರು, ನಾನೇನು ಹೇಳ್ತಿರೋದು,
ಸೊ ಓಕೆ, ಐ ವಿಲ್ ಇದು ಸಾಕು ಗುರು. ಯಾಕಂತಂದರೆ ನಾನು ಮಿಸ್ಟೇಕ್ಸ್ ಐಟಮ್ ಈಗ ಹೇಳಕ್ಕೆ ಹೋದರೆ, ನೀನು ಫಸ್ಟಿಂದ ಗೇಟ್ ನೋಡಿರುತ್ತೆ. ಸೊ ಫಾರ್ ಗೇಟ್ ಎಕ್ಸಾಮ್ ಬಗ್ಗೆ ನಿನ್ನ ಇನ್ಫಾರ್ಮೇಷನ್ ನೋಡಿರುತ್ತೆ. ಆ್ಯಕ್ಚುಲಿ ಇದು ನೀವು ನೋಡೋದು ಲಾಸ್ಟ್ ತನಕ ಯಾರೂ ಬರಲ್ಲ. ಬಟ್ ಐ ವಾಂಟ್ ಟು ಆ್ಯಕ್ಚುಲಿ ನಾನು ಏನು ಮಾಡಬೇಕು, ನನ್ನದು ಕಂಡೀಷನ್ ಏನು, ನನ್ನ ಸ್ಟೋರಿ ಏನಂತ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ನಾನು ಏನು ಮಾಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಜಸ್ಟ್ ಬೇಸಿಕ್ ಗೇಟ್ ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆ ಓಕೆ